ಪೂಜ್ಯರು ಪ್ರಾತಸ್ಮರಣೀಯರು ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗಳಿಗೆ ಹೊಂದಿಸುತ್ತಾ, ಗುರುಮಾತಾಜಿಯವರ ದಿವ್ಯಚರಣೆಗಳಿಗೆ ಹೊಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಹೊಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ವಿಷಯ ಜೀವಕ್ಕೋ ಬಂಧನ ಕ್ಯೂ ಹೈ, ಅಂದರೆ ಜೀವಿಗೆ ಅಂದರೆ ಮನುಷ್ಯನಿಗೆ ಬಂಧನ ಯಾಕೆ? ಬಂಧನ ಅಂದರೆ ಏನು? ಇವಾಗ ಏನಾದರೂ ತಪ್ಪು ಮಾಡಿದರೆ ಪೊಲೀಸರು ಹಿಡಿದು ಬಂಧನಕ್ಕೆ ಒಳಪಡಿಸ್ತಾರೆ, ಅದು ಬಂಧನ. ಮತ್ತು ಯಾರ ಹತ್ರ ನಾವು ಸಾಲ ಮಾಡಿಬಿಟ್ಟಿರ್ತೀವಿ, ನಮಸ್ಕಾರ ಬನ್ನಿ, ತೀರ್ಸಕ್ಕಾಗದೆ ಆ ಶ್ರೀಮಂತನ ಹತ್ರ ಜೀತದಾಳುವಾಗಿ ದುಡಿತೀವಿ, ಅದು ಬಂಧನ. ಮತ್ತು ಒಬ್ಬರ ಕೈ ಕೆಳಗೆ ಕೆಲಸ ಮಾಡಿ ಸಂಬಳ ಬರುತ್ತೆ, ಆದರೂ ಸಹ ಸ್ವತಂತ್ರತೆ ಇರೋದಿಲ್ಲ, ಅದು ಬಂಧನ. ಇವೆಲ್ಲ ಬಂಧನ ಅನ್ನಿಸ್ಕೊಳ್ತವೆ. ಇದಕ್ಕಿಂತ ದೊಡ್ಡದಾದ ಬಂಧನ ಇದೆ ಮನುಷ್ಯನಿಗೆ. ಹುಟ್ಟೋದು, ಸಾಯೋದು, ಸುಖ ದುಃಖಗಳನ್ನು ಅನುಭವಿಸೋದು, ಇದು ದೊಡ್ಡ ಬಂಧನ. ಈ ಬಂಧನ ಯಾಕೆ? ಹುಟ್ಟೋದು, ಸಾಯೋದು, ಇವುಗಳಿಂದ ಬಿಡುಗಡೆ ಇದೆಯಾ? ಇದೆ. ಹೇಳ್ತಾರೆ ಬಂಧನ ಯಾಕೆ ಅನ್ನೋದು, ಬಂಧನಕ್ಕೆ ಕಾರಣ ಏನು ಅನ್ನೋದು. ಕಾಹೆ ಹರಿಣಿ ದೂಬರಿ ಯಹಿ ಅರಿಯರೆ ತಾಲ್ ಲಕ್ಷ ಅಹೇರಿ ಏಕ ಮೃಗ ಕೇತಿಕ ಧಾರಾ ಭಾ. ಈ ಒಂದು ವಚನದ ಮೂಲಕ ನಮಗೆ ವಿವರಣೆ ಕೊಡ್ತಾ ಇದೆ. ಜಿಂಕೆ ಒಂದು ಪ್ರಾಣಿ, ಅದರ ಉದಾಹರಣೆ ಕೊಡ್ತಾರೆ. ಬೇಟೆಗಾರ ಜಿಂಕೆನ ಅಟ್ಟಿಸ್ಕೊಂಡೋಗಿ ಅದಕ್ಕೆ ಬಾಣ ಹೊಡೆದು ಅದನ್ನು ತನ್ನ ವಶಕ್ಕೆ ತೆಗೆದುಕೊಳ್ತಾನೆ, ಬಂಧನಕ್ಕೆ ಒಳಪಡಿಸ್ತಾನೆ. ಮತ್ತೆ ಅದನ್ನು ಏನೋ ಅದನ್ನ ಮಾರೋದೋ ಮತ್ತದೋ ಏನೋ ಮಾಡ್ಕೊಳ್ತಾನೆ. ಅದು ಉದಾಹರಣೆ ಕೊಡ್ತಾ ಇದೆ. ಮಾನವ ಶರೀರ ವಿವೇಕ ಸಂಪನ್ನ ಹೈ. ನೋಡಿ, ನಾವೆಲ್ಲ ಮನುಷ್ಯ ಜನ್ಮವನ್ನು ತಳೆದಿದ್ದೀವಿ. ನಮಗೆ ನರಜನ್ಮ ಇದೆ, ಮನುಷ್ಯ ಶರೀರ ಇದೆ. ವಿವೇಕ ಸಂಪನ್ನ ಅಂದರೆ ಜ್ಞಾನವಂತನಾಗಿದ್ದಾನೆ ಮನುಷ್ಯನು. ಅಂದರೆ ಎಲ್ಲವನ್ನ ತಿಳಿತಾನೆ, ಸುಖನ ತಿಳಿತಾನೆ, ದುಃಖವನ್ನು ತಿಳಿತಾನೆ, ಸತ್ಯಾಸತ್ಯಗಳನ್ನು ತಿಳಿತಾನೆ, ನ್ಯಾಯ ಅನ್ಯಾಯಗಳನ್ನು ತಿಳಿತಾನೆ. ಅವನಲ್ಲಿ ಜ್ಞಾನದ ಗುಣ ಇದೆ ಪ್ರತಿಯೊಬ್ಬರಲ್ಲೂ. ಹೀಗಿದ್ದರೂ ಸಹ ಬಂಧನಕ್ಕೆ ಹೇಗೆ ಒಳಗಾದ? ಈ ಒಂದು ಉತ್ತಮವಾದ ಶರೀರ, ಯೋಚನೆ ಮಾಡುವಂತಕ್ಕಂಥ ಮನಸ್ಸಿದೆ, ಕಷ್ಟ ಅಂದರೆ ದೂರ ಹೋಗತಕ್ಕಂಥ ವಿವೇಕ ಇದೆ, ಜ್ಞಾನ ಇದೆ. ಕಷ್ಟ ಅಂದರೆ ಯಾರನ್ನ ಹೋಗ್ತಾರ ಹತ್ರ? ಇಲ್ಲ, ದೂರ ಹೋಗುವಂಥ ವಿವೇಕ ಇದೆ. ಹೀಗಿದ್ದರೂ ಸಹ ಇಲ್ಲಿ ದುಃಖ ಯಾಕೆ? ಯಾಕೆ ಅಂತಂದರೆ ಒಳಗೆ ಹೊರಗೆ, ನಮ್ಮ ಮನಸ್ಸಿನ ಒಳಗೆ ಮತ್ತು ಹೊರಗಡೆ ಪ್ರಪಂಚದಲ್ಲಿ ಅನೇಕ ತರಹದ ದುಃಖಗಳು ನಮಗೆ ಬಂದು ಒದಗ್ತಾ ಇದೆ. ಒಳಗಡೆ ಪಂಚ ವಿಷಯಗಳ ದುಃಖ ಏನೋ ಮನಸ್ಸಿನೊಳಗಡೆ, ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ.
ಇವು ಅಸಂಖ್ಯ, ಲೆಕ್ಕವಿಲ್ಲದಷ್ಟು ರೂಪದಲ್ಲಿ ಇದ್ದಾವೆ. ಇವಾಗ ಹೇಳಿದ್ವಲ್ಲ ಹಣ್ಣಲ್ಲಿ, ಇನ್ನಾದರೂ ಈ ಜನ್ಮಕ್ಕೆ ಬೇಸರಿಕೆ ನಿನ್ನ ತೊಳೆದೆ ತೋರುವುದಕ್ಕೆ, ಮಾನಸವಾಗಿ ಬಯಕೆ, ಏನು ಅದು ತಿನ್ನಬೇಕು ಇದು ತಿನ್ನಬೇಕು, ಆ ಪದವಿ ಮೇಲೆ ಆಸೆ, ಈ ಪದವಿ ಮೇಲೆ ಆಸೆ, ಆ ಧರ್ಮದಲ್ಲಿ ಹುಟ್ಟಿದ್ರೆ ಚೆನ್ನಾಗಿರ್ತೀನಿ ನಾನು, ಇನ್ನೊಂದು ಧರ್ಮದಲ್ಲಿ ಹುಟ್ಟಿದ್ರೆ ಚೆನ್ನಾಗಿರ್ತೀನಿ. ಇಷ್ಟಪಡ್ತಾರೆ ಕೆಲವರು. ನಾನು ಮುಸ್ಲಿಮ್ನಾಗಿ ಹುಟ್ಟಬೇಕಾಯ್ತು, ನಾನು ಕ್ರಿಶ್ಚಿಯನ್ನಾಗಿ ಹುಟ್ಟಬೇಕಾಯ್ತು, ಅವರು ಇದನ್ನು ಇಷ್ಟಪಡ್ತಾರೆ. ಹಿಂದೂ ಆಗಿ ಹುಟ್ಟಬೇಕಾಯ್ತು. ನಾವು ನೋಡ್ತಾ ಇದ್ದೀವಿ ಇವತ್ತೊಂದಿನ ಪೇಪರ್ನಲ್ಲಿ. ಮೊದಲು ಅದರಷ್ಟು ಪ್ರಚಾರ ಇರಲಿಲ್ಲ, ಈಗೆಲ್ಲ ಹೇಳ್ಕೊಳ್ತಾರೆ. ಏನೋ ಹೇಳ್ಕೊಳ್ತಾರೆ, ನಾನು ಹಿಂದೂ ಆಗಿ ಹುಟ್ಟಬೇಕಾಯ್ತು, ಚೆನ್ನಾಗಿದೆ, ಅಲ್ಲಿ ಸಂಸ್ಕಾರಗಳು ಚೆನ್ನಾಗಿದೆ, ಪ್ರಾಣಿ ಹಿಂಸೆ ಇಲ್ಲ, ಹೇಳ್ಕೊಂಡಿದ್ದಾರೆ. ಬದಲಾವಣೆ ಆಗ್ತಾ ಇದೆ. ಇಲ್ಲಿನವ್ರು ಅಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿನವ್ರು ಇಲ್ಲಿಗೆ ಬರ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಹೀಗಿದ್ರೂ ಸಹ ಇದೇ ಬಯಕೆನೆ, ಬೇರೆ ಇನ್ನೇನಿಲ್ಲ. ಇದನ್ನೇ ಬಯಕೆ ಅಂತ ಹೇಳೋದು. ಬಯಕೆಗಳನ್ನ ಇದನ್ನೇ ಬಯಕೆಗಳು ಅಂತ ಹೇಳೋದು. ಅಸಂಖ್ಯ. ಸಿಹಿ ಒಂದೇ, ಎಷ್ಟು ಹೆಸರುಗಳಿದ್ದಾವೆ ಅಲ್ವಾ? ನೂರಾರು ಹೆಸರುಗಳಿವೆ. ಇಲ್ಲ, ಸ್ವೀಟ್ ಅಂಗಡಿಗೆ ಹೋಗ್ಬಿಟ್ರೆ ನೂರಾರು ಥರ ಸ್ವೀಟ್ಗಳನ್ನಿಟ್ಟಿರ್ತಾರೆ, ಎಲ್ಲ ಸಿಹಿನೇ. ಅದಕ್ಕೆ ಲೆಕ್ಕವಿಲ್ಲದಷ್ಟು ಇದ್ದಾವೆ ವಿಷಯಗಳು. ಶಬ್ದ ಒಂದೇ, ಅದಕ್ಕೆ ಹಲವಾರು ಹೆಸರು. ತಬಲಾ, ಹಾರ್ಮೋನಿಯಂ. ಒಬ್ರಿಗೆ ತಬಲಾ ಶಬ್ದ ಇಷ್ಟ, ಒಬ್ರಿಗೆ ಹಾರ್ಮೋನಿಯಂ ಇಷ್ಟ, ಒಬ್ರಿಗೆ ಗಿಟಾರ್ ಇಷ್ಟ, ಒಬ್ರಿಗೆ ಹಿಂದೂಸ್ತಾನಿ ಸಂಗೀತ ಇಷ್ಟ. ಸಂಗೀತದಲ್ಲಿ ಹಲವಾರು ವಿಧ, ಈ ರೀತಿ ಲೆಕ್ಕವಿಲ್ಲದಷ್ಟು ವಿಷಯಗಳು ಇದ್ದಾವೆ, ಲೆಕ್ಕದೇ ಇಲ್ಲ. ಅವುಗಳನ್ನು ಪಡಿಬೇಕು ಅಂತ ಮನುಷ್ಯನಿಗೆ ಇಚ್ಛೆ. ಏನು, ಒಬ್ಬನಿಗೆ ಸಂಗೀತ ಕೇಳಬೇಕು ಅಂತ ಇಚ್ಛೆ, ಒಬ್ಬನಿಗೆ ಫಾರಿನ್ ಸಂಗೀತ ಕೇಳಬೇಕು ಅಂತ ಇಚ್ಛೆ, ಇನ್ನೊಬ್ಬನಿಗೆ ಬಾದುಷಾ ತಿನ್ನಬೇಕು, ಇನ್ನೊಬ್ಬನಿಗೆ ಕರ್ಜಿಕಾಯಿ ತಿನ್ನಬೇಕು. ಹೀಗೆ ಒಬ್ಬನೇ ಮನುಷ್ಯನಿಗೆ ಹಲವಾರು ಬಾರಿ ಹಲವಾರು ಇಚ್ಛೆಗಳು ಉಂಟಾಗ್ತವೆ, ಇಷ್ಟ ಆಗುತ್ತೆ. ಇವತ್ತು ಕಡುಬು ತಿಂದಮೇಲೆ ಹೋಳಿಗೆ ತಿಂದಮೇಲೆ ಇನ್ನೊಂದು, ಹೀಗೆ. ಅದಕ್ಕೆ ಇವೆಲ್ಲ ನಮ್ಮನ್ನು ಬಂಧನಕ್ಕೆ ಒಳಪಡಿಸ್ತವೆ. ಹೇಗೆ? ಇದನ್ನೇ ಮಾಡ್ತಾ ಇದ್ದೀವಿ, ತಿಂತಾ ಇದ್ದೀವಿ, ಉಣ್ತಾ ಇದ್ದೀವಿ, ಮಲಗ್ತಾ ಇದ್ದೀವಿ, ಎದೊಳ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ, ಬೇರೆ ಏನೂ ಮಾಡ್ತಾ ಇಲ್ಲ ಮನುಷ್ಯ. ಭಕ್ತಿ ಮಾಡ್ತಾನೆ, ನಾವು ಭಕ್ತಿ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಪುನಸ್ಕಾರ ಮಾಡ್ತೀವಿ, ಅದೆಲ್ಲ ಮಾಡ್ತಾ ಇದ್ದೀವಲ್ಲ. ಅದೆಲ್ಲ ಮಾಡಿದ್ರೂ ಸಹ ಅದರಲ್ಲೂ ಇಚ್ಛೆ ಇದೆ ಮನುಷ್ಯನಿಗೆ. ಏನೋ ಇಚ್ಛೆಗಳಿದೆ, ನನ್ನ ಕಷ್ಟನ ಪರಿಹಾರ ಮಾಡಪ್ಪ. ಕಷ್ಟ ಸಾಯೋವರೆಗೂ ನಾವು ಕೇಳ್ಕೊಂಬಂದಿರೋದು, ಅದು ನಮ್ಮದೇ, ಬೇರೆ ಯಾರೂ ಕೊಟ್ಟಿಲ್ಲ. ನಾವು ಹಿಂದೆ ಮಾಡಿದ್ದನ್ನು ಈಗ ಅನುಭವಿಸ್ತಾ ಇದ್ದೀವಿ. ಸುಖನೂ ನಮ್ಮದೇ, ದುಃಖನೂ ನಮ್ಮದೇ. ಸುಖನೂ ನಮ್ಮದೇ, ದುಃಖನೂ ನಮ್ಮದೇ. ಅದನ್ನು ನಾವು ಈಗ ಅನುಭವಿಸ್ತಾ ಇದ್ದೀವಿ. ಯಾರು ಕೊಡ್ತಾ ಇಲ್ಲ, ಯಾರು ತೆಗೆದುಕೊಳ್ತಾನೂ ಇಲ್ಲ. ನಮ್ಮ ಭ್ರಮೆ, ನಮ್ಮ ಕಷ್ಟ ನಿವಾರಣೆ ಮಾಡಿಬಿಡ್ತಾನೆ, ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ತಾನೆ, ಅದೊಂದು ನಂಬಿಕೆ. ಆ ನಂಬಿಕೆಯಿಂದ ಜೀವನ ನಡೀತಾ ಇದೆ. ನಾವು ನಂಬಿ ಅದ್ರ ಕಡೆ ಕೇಳ್ಕೊಳ್ತೀವಿ. ಸಮಯ ಬಂತು, ಫಲ ಸಿಗ್ತಾ ಇದೆ ನಮಗೆ. ಆ ಸಮಯ ಬಂತು, ಫಲ ಸಿಗ್ತಾ ಇದೆ. ಇಲ್ಲದೇ ಇದ್ರೆ ಸಿಗೋದೇ ಇಲ್ಲ ಈ ಜನ್ಮದಲ್ಲಿ. ಮುಂದಿನ ಜನ್ಮಕ್ಕೆ ಹೋಗ್ಬಿಡುತ್ತೆ ಫಲ. ಆಯುಷ್ಯ ಮುಗಿದು ತೀರೋಗ್ಬಿಟ್ರೆ ಮುಂದಿನ ಜನ್ಮಕ್ಕೆ ಹೋಗ್ಬಿಡುತ್ತೆ. ಅದು ಸಂಸ್ಕಾರವಾಗಿ ಉಳಿಯುತ್ತೆ, ಮುಂದಿನ ಜನ್ಮದಲ್ಲಿ ಸಿಗುತ್ತೆ. ಉದಾಹರಣೆಗೆ ನಾವು ಈ ಟಿ ವಿಗಳಲ್ಲಿ ನೋಡ್ತೀವಿ, ಇನ್ನು ಸಣ್ಣ ಹುಡುಗಿ, ಒಂದು 16-17 ವರ್ಷದ ಹುಡುಗಿ, ಕೇರಳ, ಒಂದು ಪಿಟೀಲ್ ನುಡಿಸ್ತಿತ್ತೆ. ಎಷ್ಟು ಅಗಾಧವಾಗಿ ನುಡಿಸುತ್ತೆ ಅಂತಂದರೆ ಅಪಾರವಾಗಿ ಜ್ಞಾನ ಅದರಲ್ಲಿ ಹೊಂದಿದೆ. ಇದೇ ಜನ್ಮದ ಅದು ಸಂಸ್ಕಾರ ಇಲ್ಲ, ಹಿಂದಿನ ಜನ್ಮದ ಸಂಸ್ಕಾರ. ಅವರು ಪ್ರಯತ್ನ ಪಟ್ಟಿರ್ತಾರೆ, ಅದು ಪೂರ್ಣವಾಗೋದಿಲ್ಲ. ಅವರ ಆಯುಷ್ಯ ಕಳೆದೋಗಿರುತ್ತೆ, ಅದು ವಾಸನೆಯಾಗಿ ಮಾರ್ಪಟ್ಟು ಮನಸ್ಸಿನಲ್ಲಿ ಉಳಿದಿರುತ್ತೆ. ನಾನು ಇದನ್ನು ಪೂರ್ಣ ಮಾಡಲಿಲ್ವೇ, ಅದೇ ಇದರಲ್ಲಿ ಅವರು ಮರಣ ಹೊಂದಿಬಿಡ್ತಾರೆ. ಇನ್ನು ಮುಂದಿನ ಮನುಷ್ಯ ಜನ್ಮದಲ್ಲಿ ಅದು ಮತ್ತೆ ಸೇರಿಕೊಂಡು
ಸಣ್ಣ ವಯಸ್ಸಿನಲ್ಲೇ ಅವರು ಅದರ ಜ್ಞಾನವನ್ನು ಗಳಿಸ್ತಾರೆ, ಬೇಗ ಗ್ರಹಿಸ್ತಾರೆ. ಅದು ಇಂದಿನ ಸಂಸ್ಕಾರದ ಫಲ. ಅದೇ ರೀತಿ ಇಚ್ಛೆಗಳು ಅಷ್ಟೇ. ನಾವು ಏನೇನನ್ನು ಇಚ್ಛೆ ಪಟ್ಟು ಮರಣ ಸಂಭವಿಸುತ್ತೋ ಅದನ್ನು ಮುಂದಿನ ಜನ್ಮದಲ್ಲಿ ಪಡಿತೀವಿ. ಅದನ್ನೇ ಬಯಕೆ. ಈ ರೀತಿ ಹಲವಾರು ಅಸಂಖ್ಯ ಇಚ್ಛೆಗಳು ಮನುಷ್ಯನಿಗೆ. ಇದೇ ಬಂಧನ. ಆ ಇಚ್ಛೆಗಳೇ ಅದನ್ನು ವಾಸನೆಗಳು ಅಂತಾರೆ, ಆಸೆಗಳು ಅಂತಾರೆ, ಹಲವಾರು ಹೆಸರು, 4-6 ರೀತಿಗಳಿದೆ. ಅವು ಮನುಷ್ಯನನ್ನು ಬಂಧನಕ್ಕೆ ದೂಡ್ತವೆ. ಅವನು ಇಚ್ಛೆ ಪಟ್ಟು ಸತ್ತ ತಕ್ಷಣವೇ ಸಿಕ್ಬಿಡುತ್ತ ಮನುಷ್ಯ ಜನ್ಮ. ಅದನ್ನು ಅನುಭವಿಸೋಕ್ಕೆ ಇಲ್ಲ. ಅವನು ಮತ್ತೆ ಒಂದು ರೌಂಡ್ ಬರಬೇಕು. 84 ಲಕ್ಷ ಜೀವರಾಶಿಗಳಲ್ಲಿ ಮತ್ತೆ ಒಂದು ರೌಂಡ್ ಬಂದು ಮನುಷ್ಯ ಜನ್ಮ ಬಂದಾಗ ಅದು ಇಚ್ಛೆ ಪೂರೈಕೆ. ಅಲ್ಲಿವರೆಗೂ ಅದು ಅಲ್ಲೇ ಇರುತ್ತೆ, ಅವನ ಒಂದು ಸಂಸ್ಕಾರದಲ್ಲೇ ಇರುತ್ತೆ, ಬೇರೆ ಎಲ್ಲೋ ಇರೋದಿಲ್ಲ, ಎಲ್ಲೂ ಜಾಗ ಇಲ್ಲ ಅದಕ್ಕೆ. ಇದು ಮನುಷ್ಯನನ್ನು ಬಂಧನಕ್ಕೆ ಒಳಪಡಿಸಿದೆ. ಇನ್ನು ಕೋಪ, ಇದು ಲೋಭ. ಅದು ಪಾಪ ಎಂದು ಗೊತ್ತಿದ್ರೂ ಸಹ ತನ್ನ ಸ್ವಾರ್ಥಕ್ಕೋಸ್ಕರ ಆ ಕೆಲಸ ಮಾಡೋದು, ಅದನ್ನು ಲೋಭ. ಹೇಗೆ ಅಂತಂದರೆ, ಒಬ್ಬ ಗಂಡ ಹೆಂಡತಿ ಹಾಕ್ತಾನೆ ಮದುವೆ ಆಗಿರ್ತಾರೆ. ಹೆಂಡತಿ ಜ್ಞಾನಿ. ಮದುವೆ ಆದ ಕೂಡಲೇ ಅವನಿಗೆ ಇಚ್ಛೆ ಆಗುತ್ತೆ, ನಾನು ಗುರುಕುಲ ವಾಸ ಮಾಡಬೇಕು, ಜ್ಞಾನವನ್ನು ತಿಳಿಬೇಕು ಅಂತ. ಹೆಂಡತಿನ ಒಂದು ಮಾತು ಕೇಳ್ತಾನೆ. ನೋಡಿ, ಆಗಿನ ಕಾಲದಾಗೆ ತಮ್ಮ ಪತ್ನಿಯರಿಗೂ ಸಹ ಅನುಮತಿ ಕೇಳಿಕೊಂಡು ಹೊರಗಡೆ ಹೋಗ್ತಾ ಇದ್ರು ಗುರುಕುಲ ವಾಸ ಮಾಡೋದಕ್ಕೆ. ಮತ್ತೊಂದು ನಾವು ನೋಡಿದ್ದೀವಿ. ಇಂಥ ಕಡೆ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟೆ ಹೋಗ್ತಾ ಇದ್ವಿ. ಈಗಲೂ ಇದೆ ಕೆಲವು ಕಡೆ. ಇದೇ ರೀತಿ ಆವತ್ತ ಕೇಳ್ತಾನೆ, ಗುರುಕುಲ ವಾಸ ಮಾಡಬೇಕು ನಾನು ಅಂತ. ಅವಳು ಹೇಳ್ತಾಳೆ, ಆಯಿತು ಮಾಡಿ, ಒಳ್ಳೆಯದೇ, ನಿಮಗೆ ಒಳ್ಳೆ ಬುದ್ಧಿ ಬಂದಿದೆ, ಸುಬುದ್ಧಿ, ಜ್ಞಾನದ ಬುದ್ಧಿ. ಸುಬುದ್ಧಿ ಅಂದರೆ ಜ್ಞಾನ ಬರ್ತಾ ಇದೆ, ಮಾಡ್ಕೊಂಡು ಬನ್ನಿ. ಮಾಡಿದಾದಮೇಲೆ ಬರೋದಕ್ಕಿಂತ ಮುಂಚೆ ನನಗೊಂದು ಮಾತು ಹೇಳಿ, ನಾನೊಂದು ಪ್ರಶ್ನೆ ಕೇಳ್ತೀನಿ, ತದನಂತರ ನೀವು ಒಳಗಡೆ ಬರಬೇಕು. ಆಯಿತು ಅಂತೇಳಿ ಅವನು ಒಪ್ಪಿಗೆ ತೊಗೊಂಡು ಹೊರಟೋಗ್ತಾನೆ. 12 ವರ್ಷ ಗುರುಕುಲ ವಾಸ ಮಾಡ್ತಾನೆ. ಆ ಗುರುಗಳು ತನಗೆ ಏನೇನು ಗೊತ್ತಿದ್ದನ್ನು ಎಲ್ಲ ಈತನಿಗೆ ಹೇಳ್ಬಿಡ್ತಾರೆ. ಶಾಸ್ತ್ರ, ವೇದ, ಉಪನಿಷತ್ತು ಅದೆಲ್ಲ ಹೇಳ್ತಾರೆ. ಅವ್ರಿಗೆ ಏನೇನು ಗೊತ್ತಿತ್ತು ಮುಗೀತು. ಬರ್ತಾನೆ ವಾಪಸ್ಸು ಮನೆಗೆ ಬರೋಕ್ಕೆ ಮುಂಚೆನೇ ತನ್ನ ಪರಿಚಯದವ್ರ ಕಡೆಯಿಂದ ಹೇಳಿ ಕಳಿಸ್ತಾನೆ, ನಾನು ಬರ್ತಾ ಇದ್ದೀನಿ ಅಂತೇಳಿ ನನ್ನ ಹೆಂಡತಿಗೆ ಹೇಳಿ ಅಂತ. ಅವಳು ಹೇಳ್ತಾಳೆ, ಬಾಗಿಲ ಹತ್ರ ನಿಂತಿರ್ತಾಳೆ ಇವನ್ನ ಬರುವಿಕೆಯನ್ನು ಕಾಯ್ಕೊಂಡು. ಬಂದಾಗ, ಮುಗೀತಾ ನಿಮ್ಮ ಗುರುಕುಲ ವಾಸ? ಮುಗೀತು. ಆಯಿತು, ನಾನೊಂದು ಪ್ರಶ್ನೆ ಕೇಳ್ತೀನಿ. ಏನು? ಪಾಪಕ್ಕೆ ಮೂಲ ಯಾವುದು? ಇವನು ಗೊತ್ತಿಲ್ಲ, ಅದನ್ನು ತಿಳ್ಕೊಂಡಿಲ್ಲ. ಯೋಚನೆ ಮಾಡ್ತೇನೆ, ಇಲ್ಲ ನನಗೆ ಗುರುಗಳು ಅದನ್ನು ಹೇಳಲಿಲ್ಲಲ್ಲ ಅಂತ ಹೇಳಿದೆ. ಹಾಗಾದರೆ ಅದನ್ನು ನೀವು ತಿಳ್ಕೊಂಡು ಬನ್ನಿ ಅಂತೇಳಿ ವಾಪಸ್ ಕಳಿಸ್ಬಿಡ್ತಾನೆ. ಮತ್ತೆ ಅದೇ ಗುರುಗಳು ಹತ್ರ ಹೋಗ್ತಾನೆ, ಕೇಳ್ತಾನೆ, ಹಿಂಗೆ ನನ್ನಂತ ವ್ಯಕ್ತಿ ಪ್ರಶ್ನೆ ಬರೋವಾಗ ಹಿಂಗೆ ಕಂಡೀಷನ್ ಹಾಕಿದ್ಲು, ಈಗ ಪ್ರಶ್ನೆ ಕೇಳಿದ್ಲು, ಪಾಪಕ್ಕೆ ಮೂಲ ಯಾವುದು ಅಂತ ಕೇಳಿದ್ಲು. ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಹೇಳಿ. ಅವ್ರು ಹೇಳ್ತಾರೆ, ನನಗೂ ಗೊತ್ತಿಲ್ಲಪ್ಪ ಈ ವಿಚಾರ. ಅವಳು ಹೇಳಿರ್ತಾಳೆ, ತಿಳ್ಕೊಂಡೋಗು ಮನೆಗೆ ಬರಬೇಡ ಅಂತ. ಗೊತ್ತಿಲ್ಲ, ನೀನು ಬೇರೆ ಯಾರ ಹತ್ರ ಕೇಳಿ ತಿಳ್ಕೊಳ್ಬಹುದು. ಊರು ಸುತ್ತುತ್ತಾನೆ, ಎಲ್ಲೂ ನಿನಗೆ ಉತ್ತರ ಸಿಗೋದಿಲ್ಲ. ಒಂದು ದಿನ ಆಹಾರ ಇಲ್ಲದೆ, ನೀರಿಲ್ಲದೆ ಒಂದು ಮನೆ ಜಗಲಿ ಮೇಲೆ ಮಲಗಿರ್ತಾನೆ. ಆ ಮನೆ ಒಡತಿ ಬಂದು ನೋಡ್ತಾಳೆ, ಯಾರೋ ಬ್ರಾಹ್ಮಣನ ಇದಾಗಿದ್ದಾನೆ, ಪಾಪ ಸುಸ್ತಾಗಿದ್ದಾನೆ, ಊಟ ಇಲ್ಲ ಅಂತ ಕಾಣಿಸುತ್ತೆ ಅಂಥೇಳಿ ಆತನನ್ನು ಎಚ್ಚರ ಮಾಡಿ ವಿಚಾರ ತಿಳಿದು ಊಟ ಮಾಡಿ, ಸ್ನಾನ ಮಾಡಿ, ಊಟ ಮಾಡಿ ಅಂತ. ಅವಾಗೆಲ್ಲ ಬ್ರಾಹ್ಮಣರಿಗೆ ಅಷ್ಟು ಒಂದು ಗೌರವ ಕೊಡ್ತಾಯಿದ್ರು ಅಂತ ಹೇಳ್ತಾರೆ. ಆಯ್ತೆಲ್ಲ ಸ್ನಾನ ಮಾಡ್ದ. ಅವನು ಊಟ ಮಾಡೋಕ್ಕೆ ಮುಂಚೆ ಕೇಳ್ತಾನೆ, ನೀವು ಯಾರು, ಏನು ಕೆಲಸ ಮಾಡ್ತೀರ? ಅವಳು ಹೇಳ್ತಾಳೆ, ನಾನೊಬ್ಬ ವೇಶ್ಯೆ. ಓಹೋ, ವೇಶ್ಯೆ ಮನೆಯಲ್ಲಿ ಊಟ ಮಾಡಬಾರ್ದು ಬ್ರಾಹ್ಮಣರು, ಮಹಾಪಾಪ ಅದ ನಾನು ಮಾಡೋದಿಲ್ಲ. ಇವನು ವಿಚಾರ ಎಲ್ಲ ಕೇಳಿರ್ತಾಳಲ್ಲ, ಕೇಳ್ತಾಳೆ, ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ನಾನು ಅಂತ. ಇಲ್ಲ ಸಾಧ್ಯ ಇಲ್ಲ, ಆಗೋದಿಲ್ಲ, ಮಹಾಪಾಪ, ನಾನು ಹೊರಟೋಗ್ತೀನಿ. ಅಲ್ಲಪ್ಪ, ನೀನು ಊಟ ಮಾಡು, ನಿನಗೆ ದಕ್ಷಿಣೆಯನ್ನು ಕೊಡ್ತೀನಿ, 100 ವರಹ ದಕ್ಷಿಣೆ ಕೊಡ್ತೀನಿ.
ಊಟ ಮಾಡೋ, ಪ್ರಶ್ನೆಗೆ ಉತ್ತರನೂ ಹೇಳ್ತೀನಿ. ಅವ್ನು 100 ವರ ಆದ ಮೇಲೆ ಅವನಿಗೆ ಆಸೆ ಆಗುತ್ತೆ. ಮೊದಲೇನು ಹೇಳ್ದ, ಊಟ ಮಾಡಿದ್ರೆ ಮಹಾಪಾಪ ವೇಶ್ಯ ಮನೆಯಲ್ಲಿ ಅಂತ ಹೇಳ್ದ. ಯಾವಾಗ 100 ವರಹ ಆದ, ಆಸೆ ತೋರಿಸಿದ್ಲು, ಅವನಿಗೆ ಆಸೆ ಬಂದ್ಬಿಟ್ಟು ಆಯಿತು, ಒಪ್ಕೊಂಡ. ಊಟ ಮಾಡೋಕ್ಕೆ ಕುಳಿತುಕೊಂಡ. ಇನ್ನೇನು ತುತ್ತು ಬಾಯಿನಲ್ಲಿ ಇಡಬೇಕು, ಹೇಳ್ತಾಳೆ ನಿಲ್ಲಿಸು. ಏನಮ್ಮ ಬ್ರಾಹ್ಮಣರು ಊಟ ಮಾಡಿದ್ರೆ ಅಷ್ಟೊಂದು ಪುಣ್ಯ ಇಷ್ಟೊಂದು ಪುಣ್ಯ ಅಂತ ಎಲ್ಲ ಹೇಳಿದೆ, ಈಗ ಊಟ ನಿಲ್ಲಿಸು ಅಂತ ಹೇಳ್ತಾ ಇದ್ದೆ. ನಿನ್ನ ಪ್ರಶ್ನೆ ಏನು? ಪಾಪಕ್ಕೆ ಮೂಲ ಯಾವುದು? ಅವಾಗ ಹೇಳ್ತಾಳೆ, ನಾನು ಮೊದಲು ಊಟ ಮಾಡು ಅಂತ ಹೇಳಿದೆ, ಅವಾಗ ಕೇಳಲಿಲ್ಲ. ಎಷ್ಟೇ ಬಲವಂತ ಮಾಡಿದ್ರು ಹೇಳಲಿಲ್ಲ. ನಿನ್ನ ಪ್ರಶ್ನೆಗೆ ಉತ್ತರ ಹೇಳ್ತೀನಿ ಅಂದ್ರೂ ಕೇಳಲಿಲ್ಲ. ನೀನು 100 ವರಹದ ಆಸೆ ತೋರಿಸಿದ ತಕ್ಷಣನೇ ನೀನು ಒಪ್ಕೊಂಡ್ಬಿಟ್ಟಲ್ಲ ನೀನು ಅಂದ. ಅವಾಗ ಸುಮ್ಮನಾಗ್ತದೆ. ನೋಡಿ, ಇದೆ ಮೊದಲು ನೀನೇನು ಹೇಳಿದೆ, ಪಾಪ ಊಟ ಮಾಡಬಾರ್ದು ಅಂದೆ. ಪಾಪ ಅಂತ ಗೊತ್ತಿದ್ರು 100 ವರದ ಆಸೆಗೋಸ್ಕರ ನೀನು ಊಟ ಮಾಡೋಕ್ಕೆ ಒಪ್ಕೊಂಡಲ್ಲ, ಇದೇ ಲೋಭ. ಅದೇನೋ ಪಾಪದ ಕೆಲಸ ಅಂತ ಗೊತ್ತಿದ್ರೂ ಸಹ ಆ ಕೆಲಸ ಮಾಡೋನು, ಅದು ಲೋಭದ ಗುಣ. ಲೋಭದ ಗುಣ. ಅದಕ್ಕೆ ಲೋಭ, ಮೋಹ. ಮೋಹ ಅಹಂಕಾರ. ಅಹಂಕಾರಕ್ಕೆ ಮದ ಅಂತ ಇನ್ನೊಂದು ಹೆಸರು. ಮನುಷ್ಯನಿಗೆ ಮದಗಳು ತುಂಬಿದೆ. ಸ್ತ್ರೀಮದ, ಯೌವನ ಮದ, ಪುತ್ರ ಮದ, ಪದವಿ ಮದ, ಐಶ್ವರ್ಯ ಮದ, ವಿದ್ಯಾ ಮದ, ಈ ರೀತಿ 8 ಮದ. ಆಮೇಲೆ ದೇಹವೇ ನಾನು ಅನ್ನೋದು ಅದು ಅಹಂಕಾರನೇ. ನೋಡಿ, ದೇಹ ಯಾವತ್ತಿಗೂ ನಾವು ಆಗೋದಿಲ್ಲ. ನಾನು ಬೇರೆ, ದೇಹ ಬೇರೆ. ನಾನು ಅಂದರೆ ಆತ್ಮ, ಕನ್ನಡ ನಾನು. ರಾಮಣ ಮಹರ್ಷಿಗಳು ಅವರು ಅದನ್ನು ಹೇಳಿದ್ರು, ನೀನು ಯಾರು ಅನ್ನೋದು ತಿಳಿಯಪ್ಪ, ನೀನು ಯಾರು ಅನ್ನೋದನ್ನು ತಿಳಿ. ಅದನ್ನೆಲ್ಲಿ ತಿಳಿಬೇಕು ಅಂದರೆ ಗುರುಗಳ ಮೂಲಕ. ಗುರುಭಕ್ತಿ ಮಾಡಬೇಕು. ಅದಕ್ಕೆ ಆಗ ಮಾತ್ರ ಸಾಧ್ಯ. ನಾನು ಯಾರು ಅನ್ನೋದು ತಿಳಿಯೋದಕ್ಕೆ ಆಗ ಮಾತ್ರ ಸಾಧ್ಯ, ಇಲ್ಲಾಂದರೆ ಸಾಧ್ಯ ಇಲ್ಲ. ಯಾರೂ ತಿಳಿಸ್ಕೊಡೋದಿಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ, ಪೂಜೆ ಮಾಡಿಸ್ತೀವಿ, 1000 ರೂಪಾಯಿ ಖರ್ಚು ಮಾಡಿ. ಪುರೋಹಿತ ಆತನಿಗೆ ಗೊತ್ತಿರೋ ಮಂತ್ರಗಳನ್ನ ಹೇಳಿ ಪೂಜೆ ಮಾಡ್ತಾನೆ. ನಾನು ಯಾರು ಅನ್ನೋದು ತಿಳಿಸ್ತಾನ? ಇಲ್ಲ. ನೋಡಿ, ಅವ್ರಿಗೆ ಗೊತ್ತಿರಲ್ಲ ಕೆಲವರಿಗೆ. ಇದೆಲ್ಲ ತಿಳುವಳಿಕೆ ಕೊಡೋದಲ್ಲಿ ಇಂಥ ಒಂದು ಸತ್ಸಂಗದಲ್ಲಿ. ನೀನು ಯಾರೋ, ನೀನು ಆತ್ಮಸ್ವರೂಪನೋ, ಇವುಗಳ ವಿಚಾರಗಳಿಂದ ತಿಳಿಯೋದೇ ವಿವೇಕ. ಆ ವಿವೇಕದ ಜ್ಞಾನವನ್ನು ತಿಳಿಸ್ಕೊಡೋ ಜಾಗ ಯಾವುದು ಅಂದರೆ ಸತ್ಸಂಗ. ಅಹಂಕಾರ ಆಯಿತು. ರಾಗ, ಅತಿಯಾಗಿ ಪ್ರೀತಿ ಇಟ್ಕೊಳ್ಳೋದು ಸಂಬಂಧಿಕರ ಮೇಲೆ, ಮಕ್ಕಳ ಮೇಲೆ, ಐಶ್ವರ್ಯದ ಮೇಲೆ, ವಸ್ತುಗಳ ಮೇಲೆ, ಪ್ರಾಣಿ ಪದಾರ್ಥಗಳ ಮೇಲೆ. ಕೆಲವರು ನೋಡ್ಬೋದು, ನಾಯಿ, ಬೆಕ್ಕು ಮಕ್ಕಳಿಗಿನ್ನ ಹೆಚ್ಚಾಗಿ ಅದನ್ನು ಸಾಕ್ತಾರೆ, ಹೆಚ್ಚಾಗಿ ಅದ್ರ ಮೇಲೆ ಪ್ರೀತಿ ತೋರಿಸ್ತಾರೆ. ಪದಾರ್ಥಗಳನ್ನು ಬಟ್ಟೆ, ಆಭರಣ, ಇನ್ನಿತರೆ ವಸ್ತುಗಳು, ಪದಾರ್ಥಗಳು, ಇವುಗಳಲ್ಲಿ ಅತಿಯಾದ ಮೋಹ. ಯಾರೂ ಸಹ ನೀವೇನೇ ಸಂಪಾದನೆ ಮಾಡಿದರೂ ಸಹ ನಿಮ್ಮ ಜೊತೆ ಏನನ್ನೂ ಕಳಿಸೋಕ್ಕಾಗೋದಿಲ್ಲ. ಕಳಿಸೋದು ಇಲ್ಲ, ಕಳಿಸೋಕ್ಕಾಗೋದಿಲ್ಲ. ಕಳಿಸೋಕ್ಕಾಗೋಗಿದ್ರೆ ಎಲ್ಲ ಕಳಿಸ್ಬಿಡ್ತಾ ಇದ್ರು, ತಗೊಂಡೋಗಪ್ಪ ನೀನು ಸಂಪಾದನೆ ಮಾಡಿದ್ದು ಅಂತ. ಕಳಿಸೋಕ್ಕಾಗೋದಿಲ್ಲ. ಈ ದೇಹ ಬಿದ್ದೋಗುತ್ತೆ, ಇದನ್ನು ಮಣ್ಣಿಗೆ ಹಾಕ್ತಾರೆ, ಇಲ್ಲ ಸುಡ್ತಾರೆ, ಅಷ್ಟೇ. ಜನವಾರನೂ ಕಟ್ ಮಾಡಿಬಿಡ್ತಾರೆ. ಅದರ ಬಟ್ಟೆ ಅರ್ಧ ಹಾಕ್ತಾರೆ, ಬಟ್ಟೆ ಏನು ಅಲ್ಲ ಅರ್ಧ ಹಾಕ್ತಾರೆ. ಏನೋ ಸಂಪ್ರದಾಯಗಳಿದ್ದಾವೆ, ಗೊತ್ತಿದೆಯಲ್ಲ. ಹಾಗಾಗಿ ಅತಿಯಾಗಿ ಯಾರನ್ನು ಪ್ರೇಮಿಸಬೇಡ. ಪ್ರೇಮಿಸಬೇಕು, ಅತಿಯಾಗಿ ಯಾರನ್ನು ಪ್ರೇಮಿಸಬೇಡ. ಪ್ರೇಮದಿಂದ ಅವ್ರ ಹತ್ರ ಮಾತನಾಡಬೇಕು. ಬಂಧು ಬಳಗ, ಹೆಂಡತಿ, ಮಕ್ಕಳು ಪೋಷಣೆ ಮಾಡಬೇಕು. ಗೃಹಸ್ಥನಾದ ಒಂದು ಕರ್ತವ್ಯ, ಧರ್ಮ ಅದು. ಆದರೆ ಅತಿಯಾಗಿ ಅವ್ರ ಮೇಲೆ ನಂಬಿಕೆ, ವಿಶ್ವಾಸ, ಪ್ರೇಮ ಇವೆಲ್ಲ ಯಾವುದು ಒಳ್ಳೆಯದಲ್ಲ. ಒಳ್ಳೆಯದಲ್ಲ ಅಂದರೆ ನಿನ್ನ ಮರಣದ ಸಮಯದಲ್ಲಿ ಅದು ನಿಮ್ಮನ್ನು ಕಾಡುತ್ತೆ, ಅದು ಕಾಡುತ್ತೆ. ಅತಿಯಾಗಿ ಧನದ ಮೇಲೆ ಆಸೆ ಇಟ್ಟುಕೊಂಡು ನಮಗೆ ಮನುಷ್ಯನಿಗೆ ಸಾವು ಸಂಭವಿಸಿದರೆ
ಅವನು ನಾಗರಾವ್ ಹಾಗೆ ಹುಟ್ಟಿ ಜನ್ಮ ತಾಳಿ ಆ ಮನೆಯಲ್ಲಿರ್ತಕ್ಕಂಥ ಇದನ್ನು ಕಾಪಾಡ್ತಾ ಇರ್ತಾನೆ ಅಂತ ಪುರಾಣಗಳಲ್ಲಿ ತಿಳಿಸ್ತವೆ. ಹಾಗಾಗಿ ಯಾರ ಮೇಲೂ ಅತಿಯಾದ ಪ್ರೇಮ ಬೇಡ, ಇರಬೇಕು. ನನ್ನ ಹೆಂಡತಿ ಬೇಕು, ಅವ್ರು ಗೌರವ ಕೊಡಬೇಕು, ಅವ್ರು ಪೋಷಣೆ ಮಾಡಬೇಕು, ಮಕ್ಕಳು ಅವ್ರು ಬೆಳೆಸಬೇಕು, ಇವೆಲ್ಲ ಕೆಲಸ ಮಾಡಲೇಬೇಕು. ಕರ್ತವ್ಯ ಭ್ರಷ್ಟನಾಗಬಾರ್ದು. ದ್ವೇಷ ಯಾರಿಗೂ ಒಳ್ಳೆಯದಲ್ಲ ಸ್ವಾಮಿ. ದ್ವೇಷನೂ ಸಹ ಅದು ನಿದ್ದೆನೇ ಕೊಡಲ್ಲ, ರಾತ್ರಿ ಹೊತ್ತು ನಿದ್ದೆನೇ ಕೊಡಲ್ಲ. ಇದಲ್ಲದೆ ಕುಸ್ಸಂಸ್ಕಾರಗಳು. ಸಂಸ್ಕಾರ ನಾವು ಮಾಡಿರೋ ಕೆಲಸ ಕಾರ್ಯಗಳನ್ನೇ ಸಂಸ್ಕಾರ ಅಂತಾರೆ. ಕುಸ್ಸಂಸ್ಕಾರ. ಸತ್ಸಂಸ್ಕಾರ ಅಂದರೆ ದಾನ ಪುಣ್ಯ, ಇವೆಲ್ಲ ಸತ್ಸಂಸ್ಕಾರ. ದಾನ ಕೊಡೋದು, ಹಿರಿಯರಿಗೆ ಗೌರವ ಕೊಡೋದು, ಗುರುಗಳಿಗೆ ಗೌರವ ಕೊಡೋದು, ಇವೆಲ್ಲ ಸುಸಂಸ್ಕಾರ. ಅದನ್ನು ಹೊರತುಪಡಿಸಿ ನಾವು ದುರ್ಜನರ ಸಂಘ ಮಾಡಿದ್ರೆ ಅದೆಲ್ಲ ಕುಸ್ಸಂಸ್ಕಾರ. ಅವರಲ್ಲಿ ತಿಳುವಳಿಕೆನೇ ಇಲ್ಲ. ನಮಗೇನು ತಿಳುವಳಿಕೆ ಕೊಡ್ತಾರೆ? ಜ್ಞಾನದ ತಿಳುವಳಿಕೆನೇ ಇಲ್ಲ. ಎಲ್ಲ ಅಜ್ಞಾನಿಗಳೇ. ವ್ಯಾವಹಾರಿಕವಾಗಿ ಅವರು ಜ್ಞಾನಿ ಆಗಿರ್ಬೋದು, ಅದನ್ನು ಉಪಯೋಗಿಸ್ಕೊಳ್ಳೋಣ. ಯಾರನ್ನು ಬಿಡೋಂಗಿಲ್ಲ. ಆದರೆ ಅವ್ರ ಮೇಲೆ ಮಮತೆ, ಭ್ರಾಂತಿ, ಎಲ್ಲ ಭ್ರಾಂತಲ್ರಿ ಅವನಿಗೆ. ಮಮತೆ ಇಟ್ಕೊಂಡ್ಬಿಡ್ತೀವಿ. ತಿಳುವಳಿಕೆ ಇರೋರು ಸಹವಾಸ ಮಾಡಿ, ಜ್ಞಾನಿಗಳ ಸಹವಾಸ ಮಾಡಿ. ಅಜ್ಞಾನ ಇವೆಲ್ಲ ಪ್ರಪಂಚದಲ್ಲಿ ಏನೇನು ಜ್ಞಾನ ಅಂತ ಹೇಳ್ತಾ ಇದ್ದಾರೋ ಅವೆಲ್ಲವೂ ಸಹ ಅಜ್ಞಾನ ಅಂತ ಗುರುಗಳು ಹೇಳ್ತಾರೆ. ಹನುಮಾನ್ ಸಾಹೇಬ್. ಯಾಕೆ? ಅವುಗಳಿಂದ ಬಿಡುಗಡೆ ಇಲ್ಲ. ಕೆಲಸ ಮಾಡೋದು ಜ್ಞಾನವೇ, ಹೊಟ್ಟೆಪಾಡಿಗೋಸ್ಕರನೇ. ಆದರೆ ನಮ್ಮನ್ನು ಬಿಡುಗಡೆ ಮಾಡಲ್ಲ ಅದು. ಪೂಜೆ ಮಾಡೋದು ಒಳ್ಳೆ ಸಂಸ್ಕಾರವೇ, ಆದರೆ ಅದು ನಮ್ಮನ್ನು ಬಿಡುಗಡೆ ಮಾಡಲ್ಲ. ದಾನ ಮಾಡೋದು ಒಳ್ಳೆ ಸಂಸ್ಕಾರವೇ, ಬರೀ ದಾನನೇ ಮಾಡ್ಕೊಂಡಿದ್ರೆ ಅದು ಬಿಡುಗಡೆ ಮಾಡಲ್ಲ. ದಾನ ಒಂದು ಭಾಗ. ಅದೇ ರೀತಿ ಪೂಜೆ ಮಾಡ್ಬೇಕಾದ್ರೆ ಗುರುಗಳ ಪೂಜೆ, ತಂದೆ ತಾಯಿಗಳ ಪೂಜೆ ಮಾಡಿ, ಅತ್ತೆ ಮಾವಂದಿರ ಪೂಜೆ ಮಾಡಿ. ಯಾರು ತಿಳುವಳಿಕೆ ಕೊಡ್ತಾರೋ ಅವರ ಗೌರವದಿಂದ ಆಧರಿಸಿ. ಅಜ್ಞಾನದ ಕಾರ್ಯಗಳನ್ನು ಬಿಡಿ, ಜ್ಞಾನದ ಕಾರ್ಯಗಳನ್ನು ಮಾಡಿ. ನಿಮ್ಮ ಉದ್ಧಾರ ಆಗತಕ್ಕಂಥ ಕಾರ್ಯಗಳನ್ನು ನೀವು ಮಾಡ್ಕೊಳ್ಬೇಕು. ಬೇರೆ ಯಾರು ನಿಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಯಾರು ಮಾಡ್ತಾರ? ಯಾರೂ ಮಾಡೋದಿಲ್ಲ. ಅದರಿಂದ ಉದ್ಧಾರ ಆಗತಕ್ಕಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಿ. ಗುರುಗಳನ್ನ ಪೂಜೆ ಯಾಕೆ ಮಾಡಿ ಅಂತಾರೆ ಅಂದರೆ ಮತ್ತೆ ಇದೇ ವಿಚಾರನ ಹೇಳೋದು. ಮತ್ತೆ ಇದೇ ವಿಚಾರನೇ. ಅವ್ರು ಬೇರೆ ಏನು ವಿಚಾರ ಹೇಳಲ್ಲ, ಬಂಧನದ ವಿಚಾರ ಹೇಳೋದಿಲ್ಲ. ಹೇಳ್ತಾರೆ ಶಿಷ್ಯನ ಹಿತವನ್ನ, ಅಂದರೆ ಒಳ್ಳೆಯದನ್ನ, ಶಿಷ್ಯನಿಗೆ ಒಳ್ಳೇದಾಗಬೇಕು ಅಂತೇಳಿ ಗುರು ಮನಸ್ಸಿನಲ್ಲಿಟ್ಟು ಬೇಸರ ಮಾಡ್ಕೊಳ್ಳಲ್ಲ. ಅವನು ಬೇಸರ ಮಾಡ್ಕೊಳ್ಳಲ್ಲ. ಹೇಳಿದ್ದನ್ನೇ ಹೇಳ್ತಾ ಇರ್ತಾನೆ. ಆತ್ಮವಿಚಾರ ಅದೇ ರಿಪೀಟ್ ಆಗ್ತಾ ಇರುತ್ತೆ. ಏನಪ್ಪ ಹೇಳಿದ್ದನ್ನೇ ಹೇಳ್ತಾರೆ. ಅದಕ್ಕೆ ಹನುಮಾನ್ ಸಾಹೇಬ್ ಉದಾಹರಣೆ ಕೊಡೋರು. ದಿನ ಯಾವುದನ್ನು ಭಜನೆ ಮಾಡ್ತಾ ಇರ್ತೀರಾ ನೀವು? ದಿನ ಸುಪ್ರಭಾತ ಯಾವ್ದು ಹಾಕ್ತಾರೆ? ಬೇರೆ ಏನಾದರೂ ವ್ಯತ್ಯಾಸ ಮಾಡ್ತಾರಾ? ಏನೂ ಇಲ್ಲ. ಹಾಗೆ ಇದನ್ನು ಅದನ್ನೇ ಹೇಳೋದು ಗುರು. ಮತ್ತೆ ಆತ್ಮವಿಚಾರ ಮತ್ತು ಶಿಷ್ಯನ ಮನೋಭಾವ ತಿಳ್ಕೊಂಡು ಸಂಶಯ ನಿವಾರಣೆ ಮಾಡ್ತಾನೆ ಇರ್ತಾನೆ. ಸಂಶಯ ಅಂದರೆ ಸಂದೇಹ, ಅನುಮಾನ ಪಡೋದು. ಅದ್ರ ಬಗ್ಗೆ ಒಂದು ಕವಿರ ಒಂದು ಜೀವನದಲ್ಲಿ ಒಂದು ಘಟನೆ ನಡೆದಿದೆ. ಕತೆ ನೋಡಿ, ಪತ್ರಿಕೆಗಳಲ್ಲೆಲ್ಲ ಬರ್ತವೆ ಕಬೀರ್ ವಿಚಾರ ಎಲ್ಲ ಪತ್ರಿಕೆಗಳು ಬರ್ತವೆ. ತಿಳ್ಕೊಳ್ತಾರೆ, ಬಿಟ್ಬಿಡ್ತಾರೆ. ಅವ್ರಿಗೆ ಜ್ಞಾನನ ಯಾರೂ ತೆಗೆದುಕೊಳ್ಳೋದಿಲ್ಲ. ಸರಳ ಜೀವನ ಮತ್ತು ಉನ್ನತ ಚಿಂತನೆ ನೋಡಿ, ಅತ್ಯುತ್ತಮವಾದ ಚಿಂತನೆಗಳನ್ನು ಹೊಂದಿದ್ರು ಕಬೀರ್ ಸಾಹೇಬರು. ಅವರ ಖ್ಯಾತಿ ಅಂದರೆ ಅವರ ಹೆಸರು ದೂರದವರೆಗೂ ಹೊರಡಿತ್ತು. ಅವರ ಸಾಕಿಗಳನ್ನು ಮೊದಲನೇ ಮಹಾಯುದ್ಧದಲ್ಲಿ ಸೈನಿಕರು
ಕಲಿತು ಹೊರದೇಶಗಳಲ್ಲಿ ಆಡ್ತಾ ಇದ್ರು. ಒಬ್ಬೊಬ್ಬರೇ ಇರ್ತಾರಲ್ಲ ಕಾವಲ್ಗೆ ಹಾಕೋವಾಗ, ಅವಾಗ ಹೇಳ್ಕೊಳ್ಳೋದು ನೋಡಿ ಅಲ್ಲೆಲ್ಲ ಆಡ್ತಾ ಇದ್ರು ಹೊರದೇಶಗಳಲ್ಲಿ, ಬರ್ಮಾ, ಜಪಾನು, ಆ ಕಡೆ ಈ ಕಡೆ ಎಲ್ಲೆಲ್ಲಿ ಇವ್ರನ್ನ ಕರ್ತವ್ಯಕ್ಕೆ ಹಾಕಿದ್ರು ಮೊದಲನೇ ಮಹಾಯುದ್ಧದಲ್ಲಿ, ಅಲ್ಲಿ ಆಡ್ತಾ ಇದ್ರಂತೆ ವಚನಗಳನ್ನು, ಸಾಕಿಗಳನ್ನು ಹಿಂದಿನಲ್ಲಿ. ಇದೇ ರೀತಿ ವಾರಣಾಸಿ ನಗರದ ರಾಜನಾದ ಬೀರ್ ಸಿಂಗ್ ಕೂಡ ಕಬೀರ್ ಸಾಹೇಬ್ರ ಭಕ್ತ. ಅವರೇನಾದರೂ ಆಸ್ಥಾನಕ್ಕೆ ಬಂದುಬಿಟ್ರೆ ಇವನು ಸಿಂಹಾಸನನ ಬಿಟ್ಕೊಟ್ಬಿಟ್ಟು ಅವ್ರನ್ನ ಸಿಂಹಾಸನದ ಮೇಲೆ ಕುಳ್ಳಿರಿಸಿ ಇವನು ಅವ್ರ ಪಾದದ ಕೆಳಗಡೆ ಕೂತ್ಕೊಳ್ತಾ ಇದ್ದ. ಆ ರೀತಿ ಸೇವೆ ಮಾಡ್ತಾ ಇದ್ದಂತೆ. ಅವ್ರು ಕಬೀರ್ ಸಾಹೇಬ್ರಿಗೆ ಒಂದ್ಸಲಿ ಇವನ್ನ ಪರೀಕ್ಷೆ ಮಾಡಬೇಕು ಅನ್ನೋದು ಮನಸ್ಸಾಗೋಯ್ತಂತೆ. ಏನು ಬೂಟಾಟಿಕೆ ಮಾಡ್ತಾ ಇದ್ದಾನ, ಮೇಲ್ನೋಟಕ್ಕೆ ಭಕ್ತಿ ತೋರಿಸ್ತಾ ಇದ್ದಾನ ಅಂತೇಳಿ ಪರೀಕ್ಷೆ ಮಾಡಬೇಕು ಅಂತೇಳಿ ನಿಜವಾಗ್ಲೂ ಭಕ್ತನ ಅಂತ ಮನಸ್ಸಾಯ್ತಂತೆ. ಒಂದಿನ ಏನು ಮಾಡಿದ್ರಂತೆ, ಮೋಚಿ ಅಂದರೆ ಚಪ್ಪಲಿ ಒಲಿಯೋನ ಜೊತೆ ಮತ್ತು ಒಬ್ಬ ವೇಶ್ಯಾಗಿದ್ದಾಳೆ, ಅವಳು ಭಕ್ತರಾಗಿರ್ತಾಳೆ, ಅವಳ ಜೊತೆ ಕಲ್ಲರ್ ನೀರಿನ ಬಾಟ್ಲು ತುಂಬಿಕೊಂಡು ಹಿಡ್ಕೊಂಡು ಅವರಿಬ್ಬರ ಜೊತೆ ಬರ್ತಾ ಇರ್ತಾರೆ. ಇದನ್ನ ಊರಿನ ಜನ ಎಲ್ಲ ನೋಡ್ಬಿಟ್ಟು, ಊರಿನ ಜನ ಆಗದೆ ಇರೋರು, ಅವ್ರಿಗೆ ಮಾತಾಡೋಕೆ ಒಂದು ಅವಕಾಶ ಸಿಕ್ಬಿಡ್ತು. ಮಾತಾಡಬೇಡಿ ದಯವಿಟ್ಟು, ಯಾರು ಮಾತಾಡಬೇಡಿ. ಅವ್ರಿಗೆ ಅವಕಾಶ ಸಿಕ್ಬಿಡ್ತು, ಕಾಯ್ತಾ ಇರ್ತಾರೆ. ಆಗದೆ ಇರೋರು ಎಂಥ ಮಹಾತ್ಮನೇ ಆಗಿರಲಿ, ಅವನಿಗೆ ದ್ವೇಷ ಶತ್ರುಗಳು ಇದ್ದೇ ಇರ್ತಾರೆ. ಆದರೆ ಅವರು ಶತ್ರುಗಳು ಅಂತ ತಿಳ್ಕೊಳ್ಳಲ್ಲ ಅವ್ರನ್ನ. ಅವರಿಂದ ನಾವು ಪಾಠ ಕಲಿತಾ ಇದ್ದೀವಿ ಅಂತಾರೆ. ಅದಕ್ಕೆ ಒಂದು ಹೇಳ್ತಾರೆ, ಕೆಡುಕರನ್ನು ಹುಡುಕುತ್ತಾ ಹೊರಟೆ, ಕೆಡುಕರು ಯಾರು ಸಿಗಲಿಲ್ಲ ನನಗೆ, ನನ್ನ ಮನವ ನಾನೇ ನೋಡೆ, ನನಗಿಂತ ಕೆಡುಕರು ಯಾರು ಇಲ್ಲ ಅನ್ನೋದು ಕಂಡು ಬಂತು ಅಂತ. ಅಂದರೆ ಕೆಡುಕರನ್ನ ಹುಡುಕ್ತಾ ಹೊರಟೋದೆ ನಾನು, ನನಗೆ ಕೆಡುಕರು ಸಿಕ್ಕಲಿಲ್ಲ. ಕೆಟ್ಟವ್ರು ಯಾರು ಸಿಕ್ಕಲಿಲ್ಲ. ಕೆಡುಕರು ಅಂದರೆ ಕೆಟ್ಟವರು. ನನ್ನ ಮನಸ್ಸಿನಲ್ಲಿ ಉದ್ಭವ ಆಗಿದೆಯಲ್ಲ, ಕೆಟ್ಟವ್ರು ಅವರೇ ಹೊರಗಡೆ, ಕೆಟ್ಟವ್ರು ಅವರೇ ಹೊರಗಡೆ. ನೋಡಿ, ಆ ಮನಸ್ಸನ್ನು ನೋಡಿಕೊಂಡೆ ನನ್ನ ಮನಸ್ಸೇ ಕೆಟ್ಟದು. ಅದೇ ರೀತಿ ಮಾತಾಡ್ಕೊಳ್ತಾ ಇದ್ರು ಕಬೀರ್ ವಿರೋಧಿಗಳು. ನೋಡಪ್ಪ, ಆ ಮೋಚಿಯವನ ಜೊತೆ ಹೋಗ್ತಾ ಇದ್ದಾರೆ, ವೇಶ್ಯ ಜೊತೆ ಹೋಗ್ತಾವ್ರೆ, ಮದ್ಯದ ಬಾಟ್ಲನ್ನ ಹಿಡ್ಕೊಂಡವ್ರೆ ಅಂತ ಹೇಳಿ ಇದು ರಾಜನ ಕಿವಿಗೂ ಬಿತ್ತು. ಯಾರೋ ಬೀರ್ ಸಿಂಗ್ ರಾಜನಿಗೆ. ಅವನು ಸಹ ಬೇಸರ ಆಗೋಯ್ತು. ಕಬೀರ್ ಆಸ್ಥಾನಕ್ಕೆ ಬಂದ್ಬಿಟ್ರು. ಅವ್ರನ್ನೆಲ್ಲ ಕರ್ಕೊಂಡು ಮದ್ಯದ ಬಾಟ್ಲು ಇಟ್ಕೊಂಡು ಆಸ್ಥಾನಕ್ಕೆ ಬಂದ್ಬಿಟ್ರು. ಇವನು ಎದೊಳ್ಳಿಲ್ಲ, ಇವನು ರಾಜ. ಬೇಸರ ಆಗೋಯ್ತಲ್ಲ. ಬೇಸರ ಆಗಿ ಇವನು ಸತ್ಯನ ತಿಳಿಲಿಲ್ಲ. ನಂತರ ಏನು ಮಾಡಿದ್ರು, ಆ ಬಾಟ್ಲನ್ನ ಬಿಸಾಕಿದ್ರು, ಇವ್ರನ್ನ ದೂರ ಮಾಡಿದ್ರು. ಅವನಿಗನ್ನಿಸ್ತಂತೆ, ನಿಜವಾದ ಮದ್ಯಪಾನ ಮಾಡತಕ್ಕಂಥವನು ಯಾವತ್ತಿಗೂ ಬಾಟಲ್ಗಳನ್ನು ಬೀಸಾಕೋದಿಲ್ಲ. ಆವಾಗ ಯೋಚನೆ ಮಾಡ್ದ, ಮದ್ಯಪಾನ ಮಾಡತಕ್ಕಂಥವನು ಬಾಟ್ಲನ್ನು ಬಿಸಾಕೋದಿಲ್ಲ, ಜೋಬ್ನಲ್ಲಾದ್ರೂ ಇಟ್ಕೊಂಡು ಹೋಗ್ಬಿಡ್ತಾನೆ ಅಲ್ವರ. ಈಗೆಲ್ಲ ಜೋಬ್ನಲ್ಲಿ ಇಟ್ಕೊಳ್ಳೋದು ಬಂದ್ಬಿಡೈತೆ. ಏನ್ ಸ್ವಾಮಿ, ಪಾಂಡರಂಗ ಸ್ವಾಮಿ, ಅಲ್ವರ, ಜೋಬ್ನಲ್ಲಿ. ಅವಾಗ ಅವನಿಗೆ ಅರಿವಾಯ್ತು, ಮದ್ಯಪಾನ ಮಾಡತಕ್ಕಂಥ ವ್ಯಕ್ತಿ ಬಾಟ್ಲನ್ನು ಬಿಸಾಕೋದಿಲ್ಲ. ಇವರು ಬಿಸಾಕವ್ರೆ, ಏನೋ ಇದೆ ರಹಸ್ಯ ಅನ್ನೋ ಮೋಚಿನ ಕರೆದು ಕೇಳ್ತಾನಂತೆ. ಕರೆದು ಏನು ನಡೀತಾ ಇದೆ? ಮೋಚಿ ಉತ್ತರಿಸ್ತಾನಂತೆ, ಸ್ವಾಮಿ, ಜಗನ್ನಾಥ ದೇವಾಲಯದಲ್ಲಿ ಬೆಂಕಿ ಅಂಟ್ಕೊಂಡ್ಬಿಟ್ಟಿದೆ. ಅದನ್ನು ಕಬೀರ್ ದಾಸರು ಈ ಬಾಟ್ನೊಳಗಿದ್ದ ನೀರಿದು, ಮದ್ಯ ಅಲ್ಲ, ಇದು ಈ ನೀರಿನಿಂದ ಬೆಂಕಿನ ಆರಿಸಿದ್ರು. ನೋಡಿ, ಪವಾಡ. ಇವನೇನು ಮಾಡ್ದ, ಆ ಘಟನೆನೆಲ್ಲ ನೋಟ್ ಮಾಡ್ಕೊಂಡ, ಅಂದರೆ ಬರ್ಕೊಂಡ ಈ ಟೈಮು ಎಲ್ಲ. ಈಗಂಗೆ ಫೋನ್ ಇರಲಿಲ್ಲ, ಅಲ್ಲಿ ಮೊಬೈಲ್ ಫೋನ್ ಏನಿಲ್ಲ. ತಕ್ಷಣ ಫೋನ್ ಮಾಡಿ ಕೇಳೋಕ್ಕೆ, ರಾಜಶೇಖರ್ ಸರ್ ಫೋನ್ ಮಾಡಿ ಕೇಳೋಕ್ಕೆ ಮೊಬೈಲ್ ಇರಲಿಲ್ಲ. ಕತೆ ಫೋನ್ಗಳೇ ಇರಲಿಲ್ಲ ಅವಾಗೆಲ್ಲ. ಟೆಲಿಗ್ರಾಮ್ ಆಮೇಲೆ ಬಂದಿದ್ದು ಬ್ರಿಟಿಷರ್ ಬಂದ ಮೇಲೆ. ಅವಾಗ ಏನು ಇರಲಿಲ್ವಲ್ಲ. ನಾವು ದೂತನ್ನು ಕಳಿಸ್ತಂತೆ, ಈ ಟೈಮ್ನಾಗೆ ಜಗನ್ನಾಥ ದೇವಾಲಯದಲ್ಲಿ ಬೆಂಕಿ ಬಿತ್ತ ಅಂತ. ಹೋಗಿ ಅವ್ರು ತಿಳ್ಕೊಂಬಂದು ಹೇಳಿದ್ರಂತೆ, ಹೌದು ಬೆಂಕಿ ಬಿದ್ದಿದೆ, ಆರಿಸಿದ್ರು, ಯಾರೋ ಬಂದು ಆರಿಸಿದ್ರು ಅಂತ. ಆಗ ಅವನಿಗೆ ಬೇಸರ ಆಗಿತ್ತಂತೆ. ಕಬೀರ್ ತನಗೆ ಬೇಸರ ಆಯಿತು.
ತಿರ್ಗಾ ಮತ್ತೆ ಕಬೀರ್ನ ಕಂಡು ಕ್ಷಮಾಪಣೆ ಕೇಳಿ ಮಾಡಿದಂತೆ. ಅಲ್ಲಿ ಏನು ಉತ್ತರ ಅಂದರೆ ಸಂದೇಹ. ಯಾರಿಗಾದ್ರೂ ಸಂದೇಹ ಬಂದರೆ ಹೇಳ್ತಾರೆ, ಅನುಮಾನ ಬರೋ ಹಾಗೆ. ಎಲ್ಲ ಕಡೆ ಇದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲೂ ಇರ್ತಾರೆ, ದೇವಸ್ಥಾನಗಳಲ್ಲಿ ಇರ್ತಾರೆ, ಎಲ್ಲ ಕ್ಷೇತ್ರಗಳಲ್ಲೂ ಇರ್ತಾರೆ, ಆಶ್ರಮಗಳಲ್ಲಿ ಇರ್ತಾರೆ. ಇಲ್ಲದೇ ಇರೋ ಜಾಗನೇ ಇಲ್ಲ ಅನುಮಾನ ಪಡೋರು. ಅದನ್ನೇ ಸತ್ಯ ಅಂತ ನಂಬಬೇಡಿ. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡಿ ಅಂತ ಗಾದೆ. ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡಬೇಕು. ಹಾಗಾಗಿ ಸಂದೇಹ ಅನ್ನೋದಕ್ಕೆ ಇದು ಒಂದು ಕತೆ. ಈ ರೀತಿ ನಾವು ಸಂದೇಹ, ಜ್ಞಾನದ ಮೇಲೆ ಸಂದೇಹ ಬಿಡ್ತೀವಿ. ಜ್ಞಾನದ ಮೇಲೆ ಸಂದೇಹ, ಗುರುಗಳ ಮೇಲೆ ಸಂದೇಹ. ಅವರು ಹೇಳ್ತಾ ಇರೋದು ಸರಿ ಇಲ್ಲ. ಮೊದಲೇ ಹೇಳಿದ್ರು, ವಿವೇಕ ಸಂಪನ್ನ ಮನುಷ್ಯನ ಜನನ ಶರೀರ ವಿವೇಕ ಸಂಪನ್ನ. ನೀನು ಜ್ಞಾನಿನೇನಪ್ಪ, ಯಾರಾದರೂ ಏನಾದರೂ ಹೇಳಿದ್ರೆ ವಿಚಾರ ಮಾಡಿ ನಂಬು, ಅದು ನಿನಗೆ ಇಷ್ಟ ಆದರೆ, ಇಲ್ಲಾಂದರೆ ಬಿಡುಬಿಡು. ಜ್ಞಾನದ ಮಾತುಗಳು. ಇಷ್ಟ, ಇಚ್ಛೆ, ವಿಚಾರ ಮಾಡಿ ನೋಡು. ಈಗ ಇಚ್ಛೆ ಆದರೆ ಅದನ್ನು ನಂಬು, ಇಲ್ಲ ಅಂದರೆ ಬೇಡ. ಹೇಳ್ತಾರೆ, ತೀರ್ಥಯಾತ್ರೆಗೆ ಫಲವೊಂದು, ಸಾಧು ಸಂಘಕ್ಕೆ 4, ಸದ್ಗುರು ಸಂಘಕ್ಕೆ ಅನೇಕ ಫಲ. ತೀರ್ಥಯಾತ್ರೆಗೆ ಫಲವೊಂದು, ಒಂದು ಮಾರ್ಕ್ಸ್ ಅಂತ ಅಂದ್ಕೊಳ್ಳಿ. ಅದನ್ನ ಹೇಗೆ ನಾವು ಚಿಂತನೆ ಮಾಡೋದು? ಈ ವಿಚಾರಗಳನ್ನ ಕೇಳಿದರೆ ಚಿಂತನೆ ಮಾಡೋಕ್ಕಾಗಲ್ಲ. ಹೇಗೆ ಅಂತಂದರೆ, ನಾವು ತೀರ್ಥಯಾತ್ರೆನ ಮನುಷ್ಯರು ಎಷ್ಟು ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದಾರೆ? ಅನೇಕ ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಯಾರ್ದಾದ್ರೂ ಕಷ್ಟ ಪರಿಹಾರ ಆಗಿದೆಯಾ? ಆಗಿದೆ ಅಂತ ಹೇಳ್ತೀರ ನೀವು. ಇಲ್ಲ, ಅಲ್ಲಿ ಹೋಗ್ತಾ ಇದ್ವಿ, ನಮಗೆ ಕಷ್ಟ ಪರಿಹಾರ ಆಯಿತು. ನಾನು ಮೊದಲೇ ಹೇಳಿದೆ, ಏನೋ ಅವರವರ ಪ್ರಾರಬ್ಧ ಕರ್ಮಾನುಸಾರ ಆ ಸಮಯ ಬರೋವರೆಗೂ ಸುತ್ತಾನೆ ಇರಬೇಕು, ಎಲ್ಲಿ ಸುತ್ತೂರು ಆಗೋದಿಲ್ಲ. ಆಮೇಲೆ ಎಲ್ಲ ಒಂದು ಕಡೆ ಹೋಗ್ಬಿಡ್ತೀವಿ. ಏನು ತರವಲ್ದಿದ್ದ ತೀರ್ಥಕ್ಷೇತ್ರ ಅಲ್ಲಪ್ಪ ನಮಗೆ ಕಾರ್ಯ ಆಗ್ಬಿಡುತ್ತೆ. ಆಯಿತು, ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆ ಮಾಡಿದ್ಯಾ ಯಾವುದನ್ನ ತೀರ್ಥಕ್ಷೇತ್ರ? ವಿಚಾರ ಮಾಡಬೇಕು. ಕಾಯಿಲೆ ಕಸಾಲೆ ಅಂತ ಎಲ್ಲ ಹೋಗ್ತಾರೆ, ಯಾರಿಗೋ ಒಬ್ಬರು ವಾಸಿ ಆಗುತ್ತೆ. ಎಲ್ಲರಿಗೂ ವಾಸಿ ಆಗ್ಬಿಡುತ್ತಾ? ವಾಸಿ ಆಗಲ್ಲ. ಹೋಗಿ ಎಲ್ಲರೂ ಇಷ್ಟಪಟ್ಟು ನನಗೆ ಐಶ್ವರ್ಯ ಬರಲಿ ಅಂತೇಳಿ ಆ ದೇವರು ಈ ದೇವರು ಅಂತ ಮಾಡ್ತಾವ್ರೆ. ಎಲ್ಲರೂ ಸಾಹುಕಾರಗಳು ಆಗ್ಬಿಟ್ರ? ಎಲ್ಲರೂ ಶ್ರೀಮಂತರಾಗ್ಬಿಟ್ರ? ಆಗಿಲ್ಲ. ಪರಿಶ್ರಮ, ಅವರ ಪ್ರಾರಬ್ಧ ಕರ್ಮ, ಇದೆಲ್ಲ ನೋಡಿ. ಈ ರೀತಿ ಯೋಚನೆ ಮಾಡಬೇಕು, ಚಿಂತನೆ ಮಾಡೋದು. ಅಂದರೆ ಜ್ಞಾನದ ಮಾತುಗಳನ್ನು ಚಿಂತನೆ ಮಾಡೋದಕ್ಕೆ, ಮನನ ಮಾಡೋದಕ್ಕೆ ಈ ಥರ ವಿಚಾರ ಇದ್ದರೆ ಮನನ ಮಾಡಿ ನಾವು ಸಂದೇಹನ ಬಗೆಹರಿಸ್ಕೊಳ್ಳೋಕ್ಕೆ ಸಾಧ್ಯ. ಇಲ್ಲ, ಸಂದೇಹಗಳು ಬಗೆಹರಿಯಲ್ಲ, ಅನುಮಾನಗಳು ಬಗೆಹರಿಯಲ್ಲ. ಸಾಧು ಸಂಘ ಮಾಡಿದ್ರೆ ಒಳ್ಳೆ ವಿಚಾರಗಳನ್ನು ತಿಳಿಸ್ತಾರೆ. ನೀವು ಅದನ್ನು ಮನದಲ್ಲಿ ಅಳವಡಿಸ್ಕೊಂಡು ನಡೀತಾ ಇದ್ರೆ ನಿಮಗೆ ಶಾಂತಿ ಸಿಗುತ್ತೆ. ಮನಸ್ಸನ್ನು ಕಟ್ಟಿ ಹಾಕ್ರಿ, ಅದೇ ನಿಯಂತ್ರಣ ಮಾಡಿ ಅಂತ ಹೇಳ್ತಾರೆ. ನಮ್ದು ಯಾವುದೋ ಒಂದು ಕಡೆ ಹೋಗ್ತಾ ಇರುತ್ತೆ ಮನಸ್ಸು, ಅದು ಕಷ್ಟ ಕೊಡುತ್ತೆ ಅನ್ನೋದು ಗೊತ್ತಿದ್ರೂ ಸಹ ನಮ್ಮನ್ನು ಎಳ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ಎಳ್ಕೊಂಡು ಹೋಗ್ತದೆ. ನಮ್ಗೆ ಅಭ್ಯಾಸ ಆಗಿರುತ್ತೆ. ಒಬ್ಬ ಮನುಷ್ಯನಿಗೆ ಮದ್ಯಪಾನ ಸೇವನೆ ಮಾಡೋ ಅಭ್ಯಾಸ, ಸತ್ಸಂಗ ಕೇಳಿದ ಬಿಡಬೇಕು, ಅದು ನಮಗೆ ಒಳ್ಳೇದು ಮಾಡೋದಿಲ್ಲ ಅಂತ, ಆದರೂ ಅವನ್ನ ಎಳ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನು ಬಿಟ್ಟ ಮೇಲೆ ಅದರ ಅನುಭವ ಆಗುತ್ತೆ, ಅವನ ಆರೋಗ್ಯ ಸುಧಾರಿಸುತ್ತೆ, ಹೆಂಡತಿ ಮಕ್ಕಳ ಕಡೆ ಗಮನ ಕೊಡ್ತಾನೆ ಅಲ್ವರ? ಹಣನೂ ಉಳಿಯುತ್ತೆ ಅಲ್ಲ ಸ್ವಾಮಿ, ಅಲ್ವರ? ಈ ರೀತಿ ಚಿಂತನೆ ಮಾಡಿದಾಗ, ಮನನ ಮಾಡಿದಾಗ, ಜ್ಞಾನದ ಮಾತುಗಳು ಅಷ್ಟೇ, ಚಿಂತನೆ ಮಾಡಿದಾಗ, ಮನನ ಮಾಡಿದಾಗ ನಮಗೆ ಅರಿವಾಗುತ್ತೆ. ಕೇಳಿದ್ದನ್ನೆಲ್ಲ ಮನನ ಮಾಡ್ತಾ ಇರಬೇಕು. ಕೇಳೋದು ಬಿಡೋದು ಅನ್ನೋ ಪ್ರಯೋಜನ ಇಲ್ಲ. ತಂದೆ ತಾಯಿಗಳ ಮಾತು ಕೇಳಿ ನಾವು ಎಷ್ಟು ಉದ್ಧಾರ ಆಗಿದ್ದೀವಲ್ವಾ? ಹಿರಿಯರ ಮಾತುಗಳನ್ನ ಕೇಳಿ ಎಷ್ಟೋ ಉದ್ಧಾರ ಆಗಿದ್ದೀವಲ್ವಾ? ಹಾಗೆ ಗುರುಗಳ ಮಾತುಗಳನ್ನು ಕೇಳಿ ಮನನ ಮಾಡಿ ಪ್ರಯೋಗಕ್ಕೆ ಒಳಪಡಿಸಿ, ಅದನ್ನು ಬಳಸಿ ಅನುಷ್ಠಾನಗೊಳಿಸಿ, ಆವಾಗ ಸುಖ ಸಿಗುತ್ತಾ ಇಲ್ಲ ಅನ್ನೋದು ನಮಗೆ ಅರಿವಾಗುತ್ತೆ.
ರೀತಿಯಾಗಿ ಅಜ್ಞಾನ ಇವೆಲ್ಲ ವಿಷದ ಬಾಣಗಳಿದ್ದಂಗೆ, ವಿಷದ ಬಾಣಗಳಿದ್ದಂಗೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಅಜ್ಞಾನ, ಅಬೋಧ, ಸಂಶಯ ಇವೆಲ್ಲ ಇವು ಮನುಷ್ಯನ ಮೇಲೆ ಬೀಳ್ತಾ ಇದೆ. ಈ ಬಾಣಗಳು ಬಂದು ಬಂದು ಬೀಳ್ತಾ ಇದೆ. ಮತ್ತು ನಮ್ಮ ಕಂಪನಿ ಅಂತಾರೆ, ಸಂಘ ಇವು ಸಹ ನಮಗೆ ಪೆಟ್ಟು ಕೊಡ್ತಾ ಇದ್ದಾವೆ. ದುರ್ಜನರ ಸಂಘ ನಮಗೆ ತೊಂದರೆನೇ ಮಾಡ್ತಾ ಇದೆ, ಒಳ್ಳೆಯದಂತೂ ಮಾಡ್ತಾ ಇಲ್ಲ. ಇದನ್ನೆಲ್ಲ ಯಾರು ತಿಳಿದು ಇದನ್ನೆಲ್ಲ ಬದಲಾವಣೆ ಮಾಡ್ಕೊಳ್ತಾನೋ ಅವನು ಶೂರ, ಅವನು ವೀರ. ಏನೋ ಎಲ್ಲ ತಿಳಿದು ಬದಲಾವಣೆ ಮಾಡ್ಕೊಳ್ಳೋದು, ಎಲ್ಲವನ್ನ ಬಿಡೋದು, ಪಂಚ ವಿಷಯಗಳ ಕಡೆ ನಿಯಂತ್ರಣ. ಊಟ ಮಾಡದೆ ಇರೋಕ್ಕಾಗೋದಿಲ್ಲ, ಊಟ ಮಾಡಲೇಬೇಕು. ವೈದ್ಯರು ನಮಗೆ ಇಂಥದ್ದು ತಿನ್ನಬಾರ್ದು ಅಂದರೆ ನಾವು ತಿನ್ನಬಾರ್ದು, ಆಗಲೇ ನಾವು ಆರೋಗ್ಯವಾಗಿರೋಕ್ಕೆ ಸಾಧ್ಯ. ಬಿಡ ಎಷ್ಟು ದಿನ ಇದ್ರೇನಂತೆ ಅಂದರೆ ನಿನ್ನಣೆ ಬರ ಅಂತಾರೆ ಅಷ್ಟೇ, ನಿನ್ನಣೆ ಬರ. ಎಲ್ಲರೂ ಸಾಯಲೇಬೇಕು, ಪ್ರೇಮ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ಜವಾಬ್ದಾರಿಗಳನ್ನು ಅರಿತು ನಡಿಬೇಕು. ಮನುಷ್ಯ ಸಣ್ಣ ವಯಸ್ಸಿನಲ್ಲೇ ಮದುವೆ ಆಗಿ ಮಕ್ಕಳಾಗಿ ಸಣ್ಣ ವಯಸ್ಸಿನಲ್ಲೇ ಮರಣ ಹೊಂದು ಬಿಟ್ಟರೆ ಆ ಮಕ್ಕಳು, ಹೆಂಡತಿ ಮಕ್ಕಳು ಜವಾಬ್ದಾರಿ ಕಥೆ ಎಷ್ಟು ಕಷ್ಟಪಡ್ತಾರೆ. ಹಾಗಾಗಿ ಹಿರಿಯರ ಮಾತನ್ನು ಕೇಳಬೇಕು. ಮದ್ಯಪಾನ ಬಿಡು ಅಂದರೆ ಬಿಡಬೇಕು. ಅದೇ ರೀತಿ ಜ್ಞಾನದ ವಿಚಾರದಲ್ಲಿ ನಿಮಗೆ ಜ್ಞಾನ ಅರಿವಾಗಬೇಕಾದ್ರೆ, ಗೊತ್ತಾಗಬೇಕಾದ್ರೆ ನಿಯಮಗಳನ್ನು ಹೇಳಿದ್ದಾರೆ. ಮಾಂಸಾಹಾರ ನಿಷೇಧ ಆತ್ಮಜ್ಞಾನಕ್ಕೆ. ಆಹಾರದಂತೆ ಮನಸ್ಸು. ನಾವು ಯಾವ ರೀತಿ ಆಹಾರವನ್ನು ಊಟ ಮಾಡ್ತೀವೋ ಅದೇ ರೀತಿ ನಮ್ಮ ಮನಸ್ಸು ಬದಲಾವಣೆ ಆಗ್ತಾ ಇರುತ್ತೆ. ಹಿಂಸೆ ಮಾಡಿದ ಆಹಾರ ಊಟ ಮಾಡಿದ್ರೆ ನಮಗೆ ತಮೋ ಗುಣಗಳು ಉಂಟಾಗ್ತವೆ. ಅಂದರೆ ಆಲಸ್ಯ, ಸೋಮಾರಿತನ, ಇಂಥ ಜ್ಞಾನಗಳನ್ನು ಕೇಳೋ ಒಂದು ಇಚ್ಛೆ ಬರೋದಿಲ್ಲ. ಮತ್ತು ರಜೋಗುಣ ಉಂಟಾಗುತ್ತೆ. ಕೆಲಸ ಮಾಡ್ತಾನೆ, ತಿಂತಾನೆ, ಮಲಗ್ತಾನೆ, ಈ ಜ್ಞಾನದ ಮಾತುಗಳನ್ನ ಕೇಳೋದಕ್ಕಾಗೋದಿಲ್ಲ. ಅದರಿಂದ ಸಾತ್ವಿಕ ಆಹಾರ ತೆಗೆದುಕೊಳ್ಬೇಕು. ಸಸ್ಯಾಹಾರ ತೆಗೆದುಕೊಂಡಾಗ ಸಾತ್ವಿಕ ಗುಣ ಬರ್ತವೆ ನಮಗೆ. ಸಾತ್ವಿಕ ಗುಣ, ಒಳ್ಳೆ ಗುಣ. ಒಬ್ರಿಗೆ ದಾನ ಮಾಡುವಂಥದ್ದು, ಒಬ್ಬರ ಮೇಲೆ ಕನಿಕರ ಪಡುವಂಥದ್ದು, ಈ ಗುಣಗಳು ಬಂದಾಗ ನಾವು ಒಳ್ಳೆ ಮಾರ್ಗದಲ್ಲಿ ನಡೀತೀವಿ, ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಇದನ್ನೇ ಸುಸಂಸ್ಕಾರ. ಇದಕ್ಕೂ ಮೀರಿದ್ದು ಆತ್ಮಜ್ಞಾನ. ಅದನ್ನು ತಿಳಿರಿ ಅಂತ ಹೇಳ್ತಾರೆ. ಹಾಗಾಗಿ ವಿಷಯ ವಾಸನೆಗಳು. ಶೂರವೀರ ಯಾರು ಅಂದರೆ ಇವುಗಳಿಗೆಲ್ಲ ಗೆದ್ದವನೇ ಶೂರವೀರ. ನೆಪೋಲಿಯನ್ನು ನೋಡಿ, ಇತಿಹಾಸ ಕೇಳಿದ್ದೀವಲ್ವಾ. ಅಲೆಕ್ಸಾಂಡರು ಅವರೆಲ್ಲ ಅಲೆಕ್ಸಾಂಡರ್ ಚಕ್ರವರ್ತಿ. ಇಡೀ ಭೂಮಂಡಲವನ್ನೇ ಗೆಲ್ಲಬೇಕು ಅಂತ ಹೊರಟವನವನು. ಇಡೀ ಭೂಮಂಡಲವನ್ನೇ ಗೆದ್ದು ಚಕ್ರವರ್ತಿ ಅನ್ನಿಸ್ಕೊಳ್ಬೇಕು. ಆದರೆ ಒಂದು ಗೆಲ್ಲಕ್ಕಾಗಲ್ಲ. ಕೊನೆಗೆ ಅವನಿಗೆ ಅರಿವಾಗುತ್ತೆ. ಇಂಡಿಯಾಗೆ ಬಂದಾಗ, ಭಾರತಕ್ಕೆ ಬಂದಾಗ, ಇಲ್ಲಿನ ಒಬ್ಬ ಸಾಧುನ ಮಹಾತ್ಮರನ್ನ ನೋಡಿದಾಗ ಅವನಿಗೆ ಅರಿವಾಗುತ್ತೆ. ಏನೂ ಇರೋದಿಲ್ಲ. ಸಾಧು ಒಂದ ಕುಳಿತುಕೊಂಡು ಧ್ಯಾನ ಮಾಡಿ ಸಂತೋಷವಾಗಿರ್ತಾನೆ. ಇವನಿಗೆ ಏನು ಇಷ್ಟೊಂದು ಸಂತೋಷವಾಗಿದ್ದಾನಲ್ಲ, ನಾನು ಇಷ್ಟೊಂದು ರಾಜ್ಯಗಳನ್ನು ಗೆದ್ದಿದ್ದೀನಿ, ನನಗೆ ಸಂತೋಷ ಅನ್ನೋದೇ ಇಲ್ವಲ್ಲ. ಆಗ ಆ ಮಹಾತ್ಮರನ್ನ ಭೇಟಿ ಮಾಡಿ ಪ್ರಶ್ನೆ ಮಾಡ್ತಾರೆ. ಆ ಮಹಾತ್ಮರು ಅಷ್ಟೇ ಹೇಳೋದು, ನಿನ್ನ ಮನಸ್ಸಿನಲ್ಲಿ ಇಚ್ಛೆ ಇದೆಯಪ್ಪ, ಇನ್ನ ಸಂಪತ್ತನ್ನು ಗಳಿಸಬೇಕು ಅನ್ನೋ ಇಚ್ಛೆ ಇದೆ, ಹಾಗಾಗಿ ನಿನಗೆ ಸಂತೋಷ ಇಲ್ಲ. ಏನೋ ಇನ್ನೂ ಒಂದು ಬಾಕಿ ಇದೆ, ಅದು ಗೆಲ್ಲಬೇಕು ಅನ್ನೋ ಇಚ್ಛೆ ತುಂಬಿಕೊಂಡಿದೆ. ಅವುಗಳನ್ನೆಲ್ಲ ಬಿಟ್ಟರೆ ನಿನಗೆ ಸಂತೋಷ ಅನ್ನೋದು ಅನುಭವ ಆಗೋದು. ಅವಾಗ ಜ್ಞಾನೋದಯ ಆಗಿ ಅವನು ಹೇಳ್ತಾನೆ, ಅವನು ಗೊತ್ತಾಗುತ್ತೋ ಇದೆಲ್ಲ ಅವ್ರು ಹೇಳ್ತಾರೆ ಮಹಾತ್ಮರು, ಏನೋ ಇದನ್ನೆಲ್ಲ ನಿನ್ನ ಹಿಂದೆ ಏನೂ ಕಳಿಸೋದಿಲ್ಲ. ನೀ ರಾಜ್ಯ ಎಷ್ಟೊಂದು ಗೆದ್ದಿದೆಯಲ್ಲ, ಇಡೀ ಭೂಮಂಡಲನೇ
ನಿನ್ನೇನು ಕಳಿಸಲ್ಲ, ನಿನ್ನ ಹಿಂದೆ ನೀನು ಒಬ್ಬನೇ ಹೋಗ್ಬೇಕು. ನಿನ್ನ ದೇಹ ಹೋದ್ಮೇಲೆ ನೀನು ಬೇರೆ, ಆತ್ಮ ಬೇರೆ, ಆತ್ಮ ವಿಚಾರ ತಿಳಿಸ್ತಾರೆ. ನಿನ್ನ ದೇಹನ ಎಲ್ಲ ಮಣ್ಣಿಗಾಕ್ತಾರೆ, ಇಲ್ಲ ಬೆಂಕಿಗಾಕ್ತಾರೆ. ಆದರೆ ನೀನು ಮಾಡಿದ ಪಾಪ ಕಾರ್ಯಗಳೈತಲ್ಲ, ಗೆಲ್ಲಬೇಕಾದ್ರೆ ಸುಮ್ಮನೆ ಆಯ್ತು. ಎಷ್ಟು ಜನ ಸಾಯಿಸಿದ್ಯಾ ನೀನು? ಅದು ಫಲ ಎಲ್ಲ ನೀನು ಅನುಭವಿಸ್ಬೇಕು ಮುಂದಿನ ಜನ್ಮದಲ್ಲಿ ಅಂತ ಹೇಳಿದಾಗ ಅವನಿಗೆ ಅವಾಗ ಜ್ಞಾನೋದಯ ಆಗುತ್ತೆ. ಅದಕ್ಕೆ ಅವನು ಹೇಳ್ತಾನೆ, ನಾನು ಸತ್ತ ಮೇಲೆ ನನ್ನ ಕೈಗಳನ್ನು ಈ ರೀತಿ ಇಡಿ. ಕೇಳ್ತಾರೆ ಏನಿದ್ರ ಅರ್ಥ ಅಂದರೆ, ಅಲೆಕ್ಸಾಂಡರ್ ಚಕ್ರವರ್ತಿ ಆಗಿದ್ದ, ಎಲ್ಲ ರಾಜ್ಯಗಳನ್ನು ಗೆದ್ದ, ಆದರೆ ಹೋಗೋವಾಗ ಏನೂ ತೆಗೆದುಕೊಂಡು ಹೋಗಲಿಲ್ಲ ಅನ್ನೋ ಸಂದೇಶ ಜನಗಳಿಗೆ ಗೊತ್ತಾಗಲಿ. ಈ ಸಂದೇಶನ ಹೇಳಿ, ಈ ಸಂದೇಶನ ಹೇಳಿ. ಅದಕ್ಕೆ ಕೈ ಖಾಲಿ ಇಡಿ ಹೀಗೆ ಅಂತ. ಆ ರೀತಿಯಾಗಿ ಶೂರ ಯಾರು ಅಂದರೆ ಮನಸ್ಸನ್ನು ಗೆದ್ದವನು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳನ್ನು ಬಿಟ್ಟವನು. ಇವನು ಶೂರ, ನಿಜವಾದ ಶೂರ. ಇವನು ನಿಜವಾದ ಶೂರ. ನಾವು ಅಜ್ಞಾನದ ಬಾವಿಗಳಲ್ಲಿ ಬಿದ್ದೋಗ್ಬಿಟ್ಟಿದ್ದೀವಿ, ಮೂಢನಂಬಿಕೆಯ ಬಾವಿಗಳಲ್ಲಿ ಬಿದ್ದೋಗಿ ಒದ್ದಾಡ್ತಾ ಇದ್ದೀವಿ. ಮೂಢನಂಬಿಕೆ ಅನೇಕ ವಿಚಾರಗಳು. ಒಂದ್ಸರಿ ಗಣೇಶ ಹಾಲು ಕುಡಿತಾವನೆ ಅಂದರೆ ಇಡೀ ಕಬ್ಬನ್ಪೇಟೆ ಕಿಲ್ಲಾ ರೋಡೆಲ್ಲ ಕುಡಿಸ್ತಾ ಇತ್ತು. ಹಾಲು ಕುಡಿದ್ರ ಇಡೀ ಬೆಂಗಳೂರು ಸಿಟಿ ಕುಡಿತಾ? ಅದು ಇಲ್ಲ, ಏನೋ ಮೆಟಲ್ ಇತ್ತು, ಅದು ಹೇಳ್ಕೊಳ್ಳೋದು ಅಷ್ಟೇ. ನಿಜವಾಗ್ಲೂ ಕುಡಿದ್ಬಿಟ್ನಾ? ಸ್ವಲ್ಪ 2 ನಿಮಿಷ ಕುಡಿಯುತ್ತೆ. ಅದರಲ್ಲಿ ಆ ಒಂದು ದ್ರವನ ಹೇಳ್ಕೊಳ್ಳೋ ಶಕ್ತಿ ಇರುತ್ತೆ. ಇವಾಗ ಮಣ್ಣಿಗೆ ನೀರು ಹಾಕಿದ್ರೆ ನೀರು ಇಮ್ರಲ್ಲ, ಅದು ಜಲನೇ ಇದು ಜಲನೇ, ಅಷ್ಟೇ. ಹಾಗಾಗಿ ಈ ರೀತಿಯ ಮೂಢನಂಬಿಕೆ ಅಜ್ಞಾನದ ಹಳ್ಳಗಳಲ್ಲಿ ಬಿದ್ದಿದ್ದೀವಿ ನಾವು. ಯೋಚನೆ ಮಾಡಲ್ಲ ನಾವು. ಗಣೇಶ ಹಾಲು ಕುಡಿತಾನ? ಕಲ್ಲು ಹಾಲು ಕುಡಿಯುತ್ತಾ? ವಿಗ್ರಹ ಹಾಲು ಕುಡಿಯುತ್ತಾ? ಮಣ್ಣು ಹಾಲು ಕುಡಿಯುತ್ತಾ? ಎಲ್ಲ ಯೋಚನೆ ಮಾಡಲಿಲ್ಲ. ಅದೇ ಮಣ್ಣು ಹೀರ್ಕೊಳ್ಳುತ್ತೆ, ಅದು ಶಕ್ತಿ ಇದೆ, ಅದು ಎಳ್ಕೊಳ್ಳುತ್ತೆ, ಇಲ್ಲ ಅಂತೇಳಿ. ಅದೇ ಹೇಳಿದ್ನಲ್ಲ, ಮಣ್ಣು ಎಳ್ಕೊಳ್ಳುತ್ತೆ, ನೀರು ಎಳ್ಕೊಳ್ಳೋ ಶಕ್ತಿ ಇದೆ. ಎಳ್ಕೊಂಡು ಮುದ್ದೆನೂ ಆಗ್ಬಿಡ್ತಿದ್ದೆ, ಆಮೇಲೆ ಮಣ್ಣು ಆಗ್ಬಿಡುತ್ತೆ. ಅದನ್ನು ಗಮನಿಸಿದ್ರ? ಇಲ್ಲ ನೋಡಿ. ಹಾಗಾಗಿ ಈ ರೀತಿ ಮೂಢನಂಬರ್ಗಳು ಮನಸ್ಸಿನಲ್ಲಿ ಉಂಟಾಗತಕ್ಕಂಥ ದುರ್ಬುದ್ಧಿಗಳು ನಮ್ಮನ್ನ ಸುಡ್ತಾ ಇದೆ. ದುರ್ಬುದ್ಧಿಗಳು, ಆಗಲೇ ಸಂಶಯದ ಬಗ್ಗೆ ಕಥೆ ಹೇಳಿದೆ. ಅದು ಒಂದು ದುರ್ಬುದ್ಧಿ, ಕಬೀರ್ ಸಾಹೇಬ್ರ ಕಥೆ. ಹಾಗಾಗಿ ಅವುಗಳನ್ನು ಬಿಡಬೇಕು, ದುರ್ಬುದ್ಧಿಗಳನ್ನು ಬಿಡಬೇಕು. ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವೇ ಬೀಡಿ, ಸಿಗರೇಟು, ಮದ್ಯಪಾನ, ಮಾಂಸಾಹಾರ ಇವೆಲ್ಲ ಬಿಡೋದ್ರ ಜೊತೆಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವುಗಳನ್ನೆಲ್ಲ ಬಿಡ್ತಾ ಇರಬೇಕು. ಇವು ಮನಸ್ಸಿನಲ್ಲಿ ಉಂಟಾಗಿ ನಮಗೆ ತೊಂದರೆ ಕೊಡ್ತಾ ಇದೆ. ಮತ್ತು ಈ ಶರೀರ ಕುಸ್ಸಂಗ ಮಾಡ್ತಾ ಇದೆ, ದುರ್ಜನರ ಸಂಘ ಮಾಡ್ತಾ ಇದೆ, ಇಂದ್ರಿಯಗಳ ಸಂಘ ಮನಸ್ಸು ಮಾಡ್ತಾ ಇದೆ. ಇದರಿಂದಾಗಿ ಮನುಷ್ಯ ದುಃಖದಲ್ಲಿ ಬಿದ್ದಿದ್ದಾನೆ, ಬಂಧನದಲ್ಲಿ ಬಿದ್ದಿದ್ದಾನೆ. ಅವನು ದುಃಖ ಆಗ್ತಾ ಇದೆ. ದುಃಖ ನಿವಾರಣೆ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ನಮ್ಮ ಮನಸ್ಸನ್ನು ನಿಯಂತ್ರಿಸಬೇಕು. ವಿಷಯ ವಾಸನೆಗಳನ್ನು ದೂರ ಮಾಡಬೇಕು. ಮನುಷ್ಯ ಜೀವನ ನಮಗೆ ಸಿಕ್ಕಿರೋದು ಬರೀ ಭೋಗಿಸೋದಿಕ್ಕಲ್ಲ. ಊಟ ಮಾಡೋದು, ಮಲಗೋದು, ತಿನ್ನೋದು, ಕೆಲಸ ಮಾಡೋದು, ಇಷ್ಟಕ್ಕೆ ಎಲ್ಲ ಮನುಷ್ಯ ಜೀವನ ಸಿಕ್ಕಿರೋದು. ವಿವೇಕ, ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಮನುಷ್ಯನ ಜನ್ಮ ಸಿಕ್ಕಿದೆ. ನಮ್ಮಲ್ಲಿ ಜ್ಞಾನ ಇದೆ ಆಲ್ರೆಡಿ, ವಿವೇಕ, ಅದು ಬೀಜ ರೂಪದಲ್ಲಿದೆ. ಅದನ್ನು ಬೆಳೆದು ದೊಡ್ಡದು ಮಾಡ್ಕೊಳ್ಬೇಕು, ಮರದಂತೆ. ಆ ಮರದಂತೆ ಬೆಳೆದು ದೊಡ್ಡದು ಮಾಡ್ಕೊಳ್ಬೇಕಾದ್ರೆ ನಮಗೆ ಸತ್ಸಂಗ, ಸಜ್ಜನರ ಸಂಘ ಅವಶ್ಯಕತೆ ಇದೆ. ಸತ್ಸಂಗ, ಸಜ್ಜನರ ಸಂಘ ಅವಶ್ಯಕತೆ ಇದೆ. ಮತ್ತು ಸದ್ಗ್ರಂಥಗಳ ಅವಶ್ಯಕತೆ ಇದೆ.
ಓದು ಬರಹ ಬರತಕ್ಕಂಥವ್ರು ಇಂಥ ಒಂದು ಜ್ಞಾನವನ್ನು ಕೊಡತಕ್ಕಂಥ ಗ್ರಂಥಗಳನ್ನು ಓದಬೇಕು. ನಮ್ಮ ಮನಸ್ಸು ವಿಕಾಸ ಆಗುತ್ತೆ, ಬುದ್ಧಿ ವಿಕಾಸ ಆಗುತ್ತೆ ಮತ್ತು ಯೋಚನೆ ಮಾಡೋ ಶಕ್ತಿ ಬರುತ್ತೆ. ವ್ಯಾವಹಾರಿಕವಾಗಿ ಎಲ್ಲವನ್ನ ಯೋಚನೆ ಮಾಡ್ತೀವಿ, ಇನ್ನೂ ಹೆಚ್ಚು ಬರುತ್ತೆ ನಮಗೆ. ಮತ್ತು ಏಕಾಂತದಲ್ಲಿ ಕುಳಿತುಕೊಂಡು ಮನನ ಮಾಡಬೇಕು. ಹೇಳಿದ ಮಾತುಗಳನ್ನು, ಗ್ರಂಥಗಳನ್ನು ಓದಿದ್ದನ್ನ ಮನನ ಮಾಡಬೇಕು, ಚಿಂತನೆ ಮಾಡಬೇಕು. ಆಗ ನಮ್ಮಲ್ಲಿರತಕ್ಕಂಥ ಜ್ಞಾನ ಹೆಚ್ಚಾಗುತ್ತೆ, ಅಭಿವೃದ್ಧಿ ಆಗುತ್ತೆ. ಜ್ಞಾನ ಇಲ್ಲ ಅಂತ ಹೇಳ್ತಾ ಇಲ್ಲ ಮನುಷ್ಯನಿಗೆ, ಜ್ಞಾನ ಇದೆ, ಅದು ಇನ್ನೂ ಹೆಚ್ಚು ವಿಕಾಸ ಆಗುತ್ತೆ, ಬೆಳೆಯುತ್ತೆ, ಅಭಿವೃದ್ಧಿ ಆಗುತ್ತೆ. ಆಗ ನಮಗೆ ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದು ಗೊತ್ತಾಗುತ್ತೆ. ಸತ್ಯ ಯಾವುದು ಅಸತ್ಯ ಯಾವುದು ಅನ್ನೋದು ಗೊತ್ತಾಗುತ್ತೆ. ಸತ್ಯ ಅಂದ್ರೇನು? ನಮ್ಮೆಲ್ಲರ ಆತ್ಮ ಯಾವಾಗಲೂ ಇದೆ, 3 ಕಾಲಗಳಲ್ಲಿದೆ, 3 ಅವಸ್ಥೆಗಳಲ್ಲಿದೆ. ಅದನ್ನು ಯಾರೂ ಸೃಷ್ಟಿ ಮಾಡಿಲ್ಲ, ಯಾರೂ ಸೃಷ್ಟಿ ಮಾಡಿಲ್ಲ. ನಮ್ಮ ಸ್ವರೂಪ, ನಮ್ಮ ಅರಿವು, ನಮ್ಮ ಆತ್ಮ ಯಾರೂ ಸೃಷ್ಟಿ ಮಾಡಿಲ್ಲ. ಯಾವ ದೇವಿ ದೇವತಾದಿಗಳು ಸೃಷ್ಟಿ ಮಾಡಿಲ್ಲ, ಅನಾದಿ ಕಾಲದಿಂದ ಇದೆ. ಪ್ರಕೃತಿ ದೇಹ ನೋಡಿ ಸೃಷ್ಟಿ ಆಯಿತು ತಂದೆ ತಾಯಿಗಳಿಂದ. ತಂದೆ ತಾಯಿಗಳಿಂದ ದೇಹ ಬರೋದಿಲ್ಲ, ಎಲ್ಲರಿಗೂ ಗೊತ್ತಿರೋ ವಿಚಾರ. ಸಾಧ್ಯನೇ ಇಲ್ಲ, ಈ ವಿಚಾರ ಗೊತ್ತಾಗುತ್ತೆ. ಇದು ಅಸತ್ಯ. ಯಾವುದು? ದೇಹ ಒಂದಲ್ಲ ಒಂದು ದಿನ ಬಿದ್ದೋಗುತ್ತೆ, ಒಂದಲ್ಲ ಒಂದು ದಿನ ಮರಣ ಆಗುತ್ತೆ ಈ ದೇಹಕ್ಕೆ. ಈ ವಿಚಾರಗಳು ಗೊತ್ತಾಗ್ತವೆ. ಸತ್ಯ ಅಂದ್ರೇನು, ಅಸತ್ಯ ಅಂದ್ರೆ. ಸತ್ಯದಿಂದ ಏನು ಲಾಭ ನಮಗೆ? ಆತ್ಮಜ್ಞಾನದಿಂದ ಏನು ಲಾಭ? ಮೊದಲನೇ ವಿಷಯ ಹೇಳಿದ್ವಲ್ಲ, ಜೀವನಿಗೆ ದುಃಖ ಯಾಕೆ, ಮನುಷ್ಯನಿಗೆ ದುಃಖ ಯಾಕೆ? ಆಸೆನೇ ದುಃಖ. ಆ ಆಸೆನೇ ಬಿಡು, ಸತ್ಯವನ್ನ ಅರಿತುಕೋ. ಯಾವಾಗ ಸತ್ಯವನ್ನು ಅರಿತುಕೊಂಡಾಗ ದುಃಖದಿಂದ ಬಿಡುಗಡೆ. ಹನುಮಾನ್ ಸಾಹೇಬರು ಹೇಳ್ತಾರೆ, ತನ್ನನ್ನು ಅರಿತಿದ್ದೇ ಮೋಕ್ಷ ಅಂದರೆ ಬಿಡುಗಡೆ, ತನ್ನನ್ನು ಮರ್ತಿರದೆ ಬಂಧನ. ನೋಡಿ, ತನ್ನನ್ನು ಮರ್ತಿರದೆ ಬಂಧನ ಅಂದರೆ ನಮ್ಮ ಸ್ವರೂಪವನ್ನು, ನಮ್ಮ ಆತ್ಮವನ್ನು ಮರ್ತಿರದೇ ಬಂಧನ. ನಮ್ಮ ಸ್ವರೂಪವನ್ನು ತಿಳಿಯೋದೇ ಮೋಕ್ಷ. ನಾನು ಈ ದೇಹವಲ್ಲ ಮತ್ತು ಕಾಣ್ತಾ ಇರೋ ಪ್ರಪಂಚಗಳು ನಾನಲ್ಲ, ನನ್ನದು ಅಲ್ಲ. ಪ್ರಪಂಚ ಕಾಣ್ತಾ ಇದೆ, ಏನೇನು ಗಳಿಸಿದ್ದೀವಿ ಅದು ನಾನಲ್ಲ, ಅವು ನನ್ನದು ಅಲ್ಲ. ದೇಹನೂ ಇಲ್ಲ. ಇದು ವಿಚಾರ. ಅಲ್ಲಿ ಹೇಳ್ತೀನಿ, ಅಲೆಕ್ಸಾಂಡರ್ ಜೊತೆ ಕಳಿಸಿದ್ರ ಎಷ್ಟೊಂದು ಗೆದ್ದಿದ್ದ? ಇಲ್ಲ. ಅದೇ ರೀತಿಯಾಗಿ ಏನೇನು ಗಳಿಸ್ತಾನೋ ಗಳಿಸ್ಬೇಕು. ಮನುಷ್ಯ ತನ್ನ ವೃದ್ಧಾಪ್ಯ ಜೀವನಕ್ಕೆ ಅವಶ್ಯಕತೆ ಇದೆ, ಗಳಿಸ್ಬೇಕು. ಮಕ್ಕಳ ಪೋಷಣೆ ಮಾಡೋದಕ್ಕೆ ಅವಶ್ಯಕತೆ ಇದೆ, ಹಣ ಗಳಿಸ್ಬೇಕು. ಎಲ್ಲವನ್ನ ಮಾಡಿ. ಆದರೆ ನಿಮಗೆ ಈ ಸತ್ಯ ಗೊತ್ತಿರಲಿ, ಇವು ಯಾವೂ ಸಹ ನಮಗೆ ಜ್ಞಾನ ಕೊಡಲಾರವು. ಆತ್ಮಜ್ಞಾನ ತನ್ನನ್ನು ತಾನು ಅರಿತರೆ ಮೋಕ್ಷ, ತನ್ನನ್ನು ತಾನು ಮರೆತರೆ ಬಂಧನ. ಏನ್ ಮರಿತೀರಾ? ತನ್ನನ್ನ, ನಮ್ಮ ಸ್ವರೂಪವನ್ನ ಮರೆಯಬೇಡಿ ಅಂತ ಹೇಳ್ತಾ ಇರೋದು. ಸಾಂಸಾರಿಕ ವಿಚಾರಗಳು ಮರಿಲೇಬೇಕು, ಅದು ಮರೆಸ್ತವೆ. ಕಹಿ ಘಟನೆಗಳನ್ನು ಮರಿಲೇಬೇಕು. ಆದರೆ ನಿಮ್ಮ ಸ್ವರೂಪನ ಮರಿಬೇಡ್ರಿ ಅಂತ ಹೇಳ್ತಾ ಇರೋದು. ತಿಳ್ಕೊಳ್ಳಿ ಗುರುಮುಖದಿಂದ, ನಿಮ್ಮ ಆತ್ಮವನ್ನು ತಿಳ್ಕೊಳ್ಳಿ. ಅದೇ ಶಾಶ್ವತ. ಅದನ್ನು ಯಾರೂ ಮಾಡಿಲ್ಲ, ಯಾರೂ ಸೃಷ್ಟಿ ಮಾಡಿಲ್ಲ. ದೇಹನ ಸೃಷ್ಟಿ ಮಾಡಿರೋದು ತಂದೆ ತಾಯಿಗಳಿಂದ ಬಂದಿರೋದು ದೇಹ. ಬೇರೆ ಯಾರಾದ್ರೂ ಕೊಟ್ಟವರ? ಇಲ್ಲ.
ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ, ಯಾರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕೃಷ್ಣನು ಅವನು ತಂದೆ ತಾಯಿಗಳಿಂದ ಬಂದ್ಬಿಟ್ಟ, ವಸುದೇವ ದೇವಕಿ ಅವರ. ಹೀಗಾಗಿ ಇದನ್ನ ಅರಿವಿ, ತನ್ನನ್ನು ಅರ್ತಿದ್ದೆ ಅಂದರೆ ನಿಮ್ಮ ಸ್ವರೂಪವನ್ನು ಅರ್ತಿದ್ದೆ ಮೋಕ್ಷ, ಅದನ್ನು ಮರ್ತಿದ್ದೆ ಬಂಧನ. ನೋಡಿ ಅದು ಬಂಧನ. ನಾವು ಮರೆತು ಇದೆಲ್ಲ ನಾನು ನನ್ನದು ನಂದು ಅಂತೇಳಿ ಮನಸ್ಸಿನ ಅಳವಡಿಸ್ಕೊಂಡು ಮಾಡ್ತಾ ಇದ್ದೀವಿ. ವ್ಯವಹಾರ ಮಾಡಿ ಬೇಡ ಅನ್ನಲಿಲ್ಲ, ವ್ಯವಹಾರ ಮಾಡಬೇಕು. ಅವಾಗ ಇದೇ ನಂದು ಮನೆ ಇರೋರ್ಗೂ ಬೇಕು, ನನಗೆ ನಮ್ಮ ಹೆಂಡತಿ ಮಕ್ಕಳು ಅವ್ರ ಪೋಷಣೆ ಮಾಡಬೇಕು, ವ್ಯವಹಾರ. ಆದರೆ ಮನಸ್ಸಿನಲ್ಲಿ ಇದು ದೃಢವಾಗಿ ನೀವು ತಿಳ್ಕೊಂಡಿರಬೇಕು, ಇದು ನನ್ನದು ಅಲ್ಲ, ನಂದು ಅಲ್ಲ, ನನ್ನದು ಅಲ್ಲ, ನನ್ನ ಹಿಂದೆ ಬರತಕ್ಕಂಥದ್ದು ಅಲ್ಲ. ಅದಕ್ಕೆ ಅದನ್ನೇ ಜ್ಞಾನ ಅನ್ನೋದು. ಹೃದಯದಲ್ಲಿ ಈ ರೀತಿ ನೀವು ತಿಳ್ಕೊಳ್ಳಿ. ಯಾವಾಗ ನಿಮಗೆ ಈ ಜ್ಞಾನ ಉಂಟಾಗುತ್ತೋ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ದುರ್ಬಲತೆಗಳು, ಏನೋ ಮೂಢನಂಬಿಕೆಗಳು ಇವೆಲ್ಲ ಹೊರಟೋಗ್ತವೆ. ಅಲ್ಲಿಗೋದ್ರೆ ಮೋಕ್ಷ ಸಿಗುತ್ತೆ, ಬದ್ರಿನಾಥ್ಗೆ ಹೋದರೆ ಮೋಕ್ಷ ಸಿಗುತ್ತೆ, ಕಾಶಿಗೆ ಹೋದರೆ ಸಿಗುತ್ತೆ, ಇವೆಲ್ಲ ಹೊರಟೋಗ್ತವೆ. ಇವೆಲ್ಲ ಹೊರಟೋಗ್ತವೆ. ಹೋಗಿ ಅನುಕೂಲತೆ ಇದ್ದರೆ, ನಿಮಗೆ ಸಾಮರ್ಥ್ಯ ಇದ್ದರೆ, ಸಮಯ ಇದ್ದರೆ ಹೋಗಿ ನೋಡಿ. ಆ ಥರ ಇದ್ದರೆ ಎಲ್ಲರೂ ಮುಕ್ತರಾಗ್ಬಿಡ್ತಾರೆ. ಅಲ್ಲಿರೋರೆಲ್ಲ ಮುಕ್ತ ಆಗ್ಬಿಟ್ಟು ಕಾಶಿ ಪಟ್ಟಣನೇ ಖಾಲಿ ಆಗ್ಬಿಡುತ್ತೆ ಅಲ್ವಾ, ಹುಡ್ತಾನೆ ಇಲ್ಲ ಮತ್ತೆ. ಅಲ್ಲಿರೋರೆಲ್ಲ ಇಲ್ಲಿಗೆ ಕೆಲ್ಸಕ್ಕೆ ಬರ್ತಾರೆ. ಏನಕ್ಕೆ ಸ್ವಾಮಿ, ಅಲ್ಲಿ ಜನಸಂಖ್ಯೆ ಸಾಕ್ತಿ, ಕೆಲಸ ಇಲ್ಲ ಅಂತ ಇಲ್ಲಿಗೆ ಬರ್ತಾ ಇದ್ದಾರೆ. ಇವತ್ತು ಬೆಂಗಳೂರು ಕರ್ನಾಟಕ ತುಂಬ ಹೊರಗಿನವರೇ ಕೆಲಸದವ್ರು ಇರೋದು, ಸ್ಥಳೀಯರು ಯಾರೂ ಇಲ್ಲ. ಕಟ್ಟಡ ಕೆಲಸ, ಆ ಕೆಲಸ, ಈ ಕೆಲಸ. ಇಲ್ಲಿ ಈ ರೀತಿಯಾಗಿ ದುರ್ಬಲತೆ, ಸಾರಿ ದುರ್ಬಲತೆ, ಅವೆಲ್ಲ ದುರ್ಬಲ. ಅವೆಲ್ಲ ಅವುಗಳಲ್ಲಿ ಬಲ ಇಲ್ಲ. ದುರ್ಬಲ ಅಂದರೆ ಅವುಗಳಲ್ಲಿ ಬಲ ಇಲ್ಲ. ಏನು ಮೂಢನಂಬಿಕೆಗಳು ನಿಮ್ಮನ್ನು ಬಿಡುಗಡೆ ಮಾಡೋದಿಲ್ಲ. ಸ್ವಲ್ಪ ಶಾಂತಿ ಕೊಡ್ತವೆ. ಏನೋ ಒಂದು ಪೂಜೆ ಪುನಸ್ಕಾರ ಮಾಡಿದಾಗ ಸ್ವಲ್ಪ ಶಾಂತಿ, ತಾತ್ಕಾಲಿಕ ಶಾಂತಿ, ಮನಸ್ಸು ಖುಷಿ ಆಗುತ್ತೆ. ಆದರೆ ಶಾಶ್ವತವಾದ ಶಾಂತಿ ಕೊಡೋದಿಲ್ಲ, ಶಾಶ್ವತವಾದ ಬಿಡುಗಡೆ ಕೊಡೋದಿಲ್ಲ. ಅದು ತಾತ್ಕಾಲಿಕ. ನಾವೆಲ್ಲ ಕುಸ್ಸಂಗಿ ರೂಪು, ಕುಸ್ಸಂಗ ಮಾಡಿ ಮಾಡಿ ಕತ್ತಲೆಯಲ್ಲಿ ಕಳೆದೋಗ್ತಾ ಇದ್ದೀವಿ. ಕತ್ತಲೆಯೊಳಗೆ ಬಿದ್ದೋಗ್ತಾ ಇದ್ದೀವಿ, ಕಳೆದೋಗ್ತಾ ಇದ್ದೀವಿ. ನಮ್ಮನ್ನು ನಾವು ತಿಳಿತಾ ಇಲ್ಲ, ನಮ್ಮನ್ನು ನಾವು ತಿಳಿತಾ ಇಲ್ಲ. ಪ್ರಾಣಿ ಪದಾರ್ಥಗಳು, ಹೊರಗಡೆ ಸಿಗ್ತಾ ಇರ್ತಕ್ಕಂಥ ಪ್ರಾಣಿ ಪದಾರ್ಥಗಳ ಮೇಲೆ ಅತಿಯಾದ ಆಸೆ. ಅದನ್ನೆಲ್ಲ ಬಿಡುವಂತರಾಗಿ ದೃಢವಾದ ಸಂಕಲ್ಪ ನಾವು ಮಾಡಿಕೊಳ್ಬೇಕು. ಅಲುಗಾಡಬಾರದು. ನಮ್ಮನ್ನು ನಾವು ತಿಳಿದ ಮೇಲೆ ಗುರು ಮೂಲಕ ಅಲುಗಾಡಬಾರ್ದು. ಹನುಮಾನ್ ಸಾಹೇಬ್ರಲ್ಲಿ ತಲೆ ಹೋದ್ರೂ ಸರಿ, ನಿಮ್ಮ ಒಂದು ಆತ್ಮಜ್ಞಾನದಲ್ಲಿ ಅಚಲವಾದ ನಂಬಿಕೆ ಇಡಿ. ನಿಮ್ಮ ಸ್ವರೂಪದಲ್ಲಿ ನಂಬಿಕೆ ಇಡಿ. ಮನುಷ್ಯನೇ ಹೋದ್ಮೇಲೆ ಇನ್ನೇನೈತೆ? ಏನಿಲ್ಲ. ಮತ್ತೆ ಹಾಗಾಗಿ ದೃಢವಾದ ಸಂಕಲ್ಪ, ಅಲುಗಾಡಬಾರ್ದು. ಬೆಳಿಗ್ಗೆ ಒಂದು ವಿಚಾರ ಹೋಗುತ್ತೆ, ನಮ್ಮ ಗುರುಗಳ ಹತ್ರ ದೀಕ್ಷೆ ತಗೊಂಡ್ಬಿಡು, ತಕ್ಷಣ ನಿಮಗೆ ಮೋಕ್ಷ ಸಿಕ್ಬಿಡುತ್ತೆ. ನಮ್ಮ ಗುರುಗಳಂಗೆ ಯಾರೂ ಇಲ್ಲ. ಈ ರೀತಿಯಲ್ಲಿ ನಮ್ಮನ್ನು ಭ್ರಮೆನಲ್ಲಿ ಬೀಳಿಸ್ತಾ ಇದ್ದಾರೆ. ಗುರುಗಳು ದೀಕ್ಷೆ ಕೊಟ್ಟು ಮಾತ್ರಕ್ಕೆ ತಕ್ಷಣ ಮೋಕ್ಷ ಸಿಗೋದಿಲ್ಲ. ನೀವು ಸಾಧನೆ ಮಾಡಬೇಕು. ಅವ್ರು ಹೇಳಿದ್ರಲ್ಲ, ನಾನು ಯಾರು ಅನ್ನೋದು ತಿಳಿಸಿದರೆ ಅದನ್ನು ಅನುಭವ ಮಾಡಬೇಕು. ನೀವು ಮನಸ್ಸಿನಲ್ಲಿ ಸುಖದ ಅನುಭವ ಮಾಡ್ತೀವಲ್ವ, ಒಂದು ಸಿಹಿ ತಿಂದರೆ ಅನುಭವ ಮಾಡ್ತೀವಿ, ಫೀಲಿಂಗ್ಸ್. ಅದೇ ರೀತಿ ಸ್ವರೂಪದ ಅನುಭವ.
ಆ ಅನುಭವ ಯಾವಾಗ ಆಯ್ತೋ ನಿಮಗೆ ಅವಲೇ ಬಿಡುಗಡೆ, ಮೋಕ್ಷ. ಜೀವಂತ ಇರುವಾಗಲೇ ಬಿಡುಗಡೆ, ದುಃಖದಿಂದ ಬಂಧನದಿಂದ ಬಿಡುಗಡೆ. ಮರಣ ಆದಮೇಲೆ ಏನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಜೀವಂತವಾಗಿಲೇ ಸ್ವರೂಪದ ಅನುಭವವನ್ನು ಪಡೀರಿ. ಕುಸ್ಸಂಗವನ್ನು ಬಿಡಿ, ವಾಸನೆಗಳನ್ನು ಬಿಡಿ. ವಾಸನೆಗಳು ನಮ್ಮನ್ನು ಸುತ್ತಿಸ್ತಾ ಇದೆ. ಹುಟ್ಟೋದು ಸಾಯೋದು. ಆಗಲೇ ಹಾಡ್ನಾಗ ಹೇಳ್ದಂಗೆ ಏನೆಲ್ಲ ಮಾಡಿದ್ದೀವಿ, ತಿರುಗಿ ಅದನ್ನೇ ಮಾಡ್ತಾ ಇದ್ದೀವಿ. ತಿಂದಿದ್ದನ್ನೇ ತಿಂತಾ ಇದ್ದೀವಿ, ತೇಗಿದ್ದನ್ನೇ ತೇಗ್ತಾ ಇದ್ದೀವಿ, ಆಡಿದ್ದನ್ನೇ ಆಡ್ತಾ ಇದ್ದೀವಿ, ನೋಡಿದ್ದನ್ನೇ ನೋಡ್ತಾ ಇದ್ದೀವಿ. ಎಷ್ಟರ ಕಣ್ಣುಗಳಿಂದ ನೋಡ್ಬಿಟ್ಟಿದ್ದೀವಿ ಸಣ್ಣ ವಯಸ್ಸಿನಿಂದ ನಾವು ದೃಶ್ಯಗಳನ್ನಲ್ವಾ. ರೂಪ ಇರೋರು ನೋಡಿದ್ದೀವಿ, ಸೌಂದರ್ಯ ಇರೋರನ್ನ ನೋಡಿದ್ದೀವಿ. ಸಾಕು ಅನ್ನಿಸ್ಬಿಟ್ಟೈತೆ ಈ ಕಣ್ಣಿಗೆ, ಸಾಕು ಅನ್ಸಲ್ಲ. ಈ ಕಣ್ಣು ನೋಡ್ತಾನೆ ಇರುತ್ತೆ ಕಣ್ಣಿರೋವ್ರಿಗೂ. ಜ್ಞಾನಿಗಳು ನೀವು, ಹೌದು ಅಲ್ವರಾ? ನನಗೆ ಸಾಕು ಅನ್ನಿಸ್ತು, ಸಾಕಪ್ಪ ಇದು. ಇನ್ನೇನು ನೋಡಿದ್ರು ಅಷ್ಟೇ. ಉದಾಹರಣೆ ಕೊಡ್ತಾ ಇದ್ರು ಅಮ್ಮ ಅವರು, ಹನುಮಾನ್ ಸಾಹೇಬ್. ಏನೋ ಯಾರೋ ವ್ಯಕ್ತಿ, ದೊಡ್ಡ ವ್ಯಕ್ತಿ ಬಂದ್ಬಿಟ್ರೆ ಅವ್ರನ್ನ ನೋಡೋಕೆ ಹೋಗೋದು, ಕೆಲಸ ಕಾರ್ಯಗಳನ್ನ ಬಿಟ್ಟು ನೋಡುವಂಥದ್ದು, ಸತ್ಸಂಗವನ್ನೇ ಬಿಟ್ಟು ಹೋಗಿ ನೋಡುವಂಥದ್ದು. ನೋಡೋದೆಲ್ಲ ದೃಶ್ಯದ ಪಂಚ ವಿಷಯಗಳಲ್ಲಿ ಒಂದು. ಸತ್ಸಂಗ ಇದೆ ಅಂತ ಗೊತ್ತಾದ ಮೇಲೆ ಆ ನೋಡೋದನ್ನ, ಕೇಳೋದನ್ನ, ಅವ್ರು ಟಿ ವಿನಲ್ಲಿ ಒಳ್ಳೆ ಫಿಲಮ್ ಹಾಕಿದ್ದಾನೆ, ಸತ್ಸಂಗ ಟೈಮು ಏನಪ್ಪ ಮಾಡೋದು, ಅದು ನೋಡ್ಲೋ ಇದು ನೋಡ್ಲೋ, ಅದು ನೋಡ್ಲೋ ಇಲ್ಲಿಗೆ ಬರಲೋ, ಅದು ಕ್ಯಾನ್ಸಲ್ ಮಾಡಿ ಇದು ಬರಬೇಕು. ಸಿನಿಮಾದ ಬೇಕಾದ್ರೆ ಇನ್ನೊಂದ್ಸರಿ ನೋಡ್ಬೋದು ಅಲ್ವರಾ? ಇವಾಗೇನ ಸೌಲಭ್ಯ ಇದೆ ನಮಗೆ. ಆ ಯೂಟ್ಯೂಬ್ ಹಾಕಿ ಹೊಡೆದ್ಬಿಟ್ಟು ಆ ಸಿನಿಮಾ ಹೊಡೆದ್ರೆ ಬಂದ್ಬಿಡುತ್ತೆ, ನೋಡ್ತಾ ಇರ್ಬೋದು. ಇಲ್ಲಿನ ಶಬ್ದಗಳು ಮತ್ತೆ ಕೆಲವು ಶಬ್ದಗಳು ಬರೋದೇ ಇಲ್ಲ, ಬದಲಾವಣೆ ಆಗ್ತಾ ಇರ್ತವೆ. ಅದೇ ಬಂತು ಅನ್ನಿ, ಅದೇ ಶಬ್ದಗಳು ಬಂತು ಅನ್ನಿ, ಆನಂದ ಅಲ್ವಾ? ನಾವು ಒಂದು ಹೆಜ್ಜೆ ಮುಂದೆ ಓದಬಲ್ವಾ? ಕೇಳಿ ನೋಡಿ ಈ ರೀತಿ. ಹಾಗಾಗಿ ನೋಡಿದ್ದನ್ನೇ ನೋಡಬೇಕು ಅಲ್ಲ, ನೋಡಿದ್ದನ್ನು ನೋಡ್ತಾನೇ ಇದ್ದೀವಿ, ಇನ್ನೂ ನೋಡ್ತಾ ಇದ್ದೀವಿ. ಯಾವಾಗ ಸತ್ಸಂಗ ಅನ್ನೋದು ಗೊತ್ತಾಗುತ್ತೋ ಅಂಥವೆಲ್ಲ ದೂರ ಮಾಡಬೇಕು. ನೋಡೋ ಅಂಥದ್ದು, ಹೇಳೋ ಅಂಥದ್ದು. ಹೇಳಬೇಕು ಅಂತಂದರೆ ನಮ್ದೆಲ್ಲ ನಾವು ಸಣ್ಣ ಸ್ನೇಹಿತರೆಲ್ಲ ಸೇರಿ ಏನೋ ಅಲ್ಪ ಸ್ವಲ್ಪ ಸಹಾಯ ಆಗಲಿಂದ ಶೇರ್ಗಳಂತ ಮಾಡ್ಕೊಂಡಿದ್ದೀವಿ, ಗೊತ್ತಲ್ಲ ನಿಮಗೆ? ಪಾರ್ಟಿ ಮಾಡ್ತಾವೆ ಇವತ್ತು. ಪಾರ್ಟಿ ಕಾರಾಸಿ ಎರಡೂ ಇದೆ, ಬರಲೇಬೇಕು ಅಂದರು. ಹಣ ಸಂಗ್ರಹಣೆ ಮಾಡಿ ಕೊಡೋದು, ಸಣ್ಣ ಪುಟ್ಟ ಸಹಾಯ. ಈ ಸ್ತ್ರೀ ಸಂಘ ಅಂತ ಮಾಡ್ತಾವಲ್ಲ ಆ ಥರ. ಇವತ್ತು ಪಾರ್ಟಿ ಸ್ವಾಮಿ, ಡಿನ್ನರು. ಹಾಂ, ನಮಗೆ ಬೇಕಾಗಿಲ್ಲ ಅದು. ಮಾಡಿ ತಿಂದಾಗಿದೆ, ಎಲ್ಲ ಥರನೂ ತಿಂದಾಗ್ಬಿಟ್ಟಿದೆ. ಏನು ಬ್ಯಾಲೆನ್ಸ್ ಇಲ್ಲ ಇದಕ್ಕೆ ತಿನ್ನೋ ಅಂಥದ್ದು. ಇವಾಗ ಪಥ್ಯ ಬೇಕು ಇದಕ್ಕೆ, ಜೊತೆಗೆ ಜ್ಞಾನ ಬೇಕು ನಮಗೆ. ನೋಡಿ, ನಿಮ್ಮನ್ನೆಲ್ಲ ನೋಡಿದ್ವಿ, ಖುಷಿ ಆಯಿತು. ನೀವು ಹೇಳೋದ್ರು ಅಲ್ಲದೆ ನಾವು ಸಹ ತಿಳ್ಕೊಳ್ತಾ ಇದ್ದೀವಿ. ನಾವು ವಿದ್ಯಾರ್ಥಿ, ನಾವು ಸಹ ವಿದ್ಯಾರ್ಥಿ. ಯಾಕೆಂದರೆ ನೋಡಿ ಹೇಳ್ತಾ ಇದ್ದೀವಿ, ಪುಸ್ತಕನ ನೋಡಿ ಹೇಳ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ. ಹಾಗೆ ಬಿಡ್ಬೇಕು ಅದನ್ನು. ನಿಮ್ಮ ದುಡ್ಡು ಕಟ್ಟಾಗ್ತಿದ್ರೆ ಆಗಲಿ ಬಿಡ್ರಿ ನೋಡಿ, ಅಷ್ಟೇ. ನೋಡಿ, ಹಂಗೆ ದೃಢವಾದ ಸಂಕಲ್ಪ ಇರಬೇಕು, ದೃಢವಾದ ಸಂಕಲ್ಪ ಇರಬೇಕು. ಅಕಸ್ಮಾತ್ ಓದ್ವಿ ಅಂತ ಮೊದಲೇ ಗೊತ್ತಾಯ್ತು, ಇಲ್ಲೊಂದು ವ್ಯವಸ್ಥೆ ಮಾಡಿದ್ವಿ, ಓದ್ವಿ ಅಂತ ಅಟೆಂಡೆನ್ಸ್ ಹಾಕಬೇಕು, ಬರ್ತಾ ಇರಬೇಕು. ಹಾಂ, ತಿನ್ನೋದೇನು ನಾಳೆನೂ ಸಿಗುತ್ತೆ ಸ್ವಾಮಿ. ಹಾಂ, ಅಲ್ಲ, ತಿನ್ನೋದು ದುಡ್ಡು ಕೊಟ್ರೆ ನಾಳೆ ಸಿಗಲ್ವಾ? ಮಂಗಳಂನವರೇ, ನಾಳೆ ಸಿಗಲ್ವಾ ತಿನ್ನೋದು? ಹಾಂ, ಸಿಕ್ಕೇ ಸಿಗುತ್ತೆ. ನೋಟ ನಾಳೆನೂ ಸಿಗುತ್ತೆ. ನೀವು ಇನ್ನೊಂದು ವಾರಕ್ಕೆ ಸಿಗೋದು ನಮಗೆ ನೋಡಬೇಕಾದ್ರೆ ಅಲ್ವಾ? ಹಾಂ, ಹಾಗಾಗಿ ಎಲ್ಲವನ್ನ ತ್ಯಾಗ ಮಾಡಬೇಕು. ಸತ್ಸಂಗ ಅಂದ ತಕ್ಷಣ ತ್ಯಾಗ ಮಾಡಬೇಕು.
ಅದಕ್ಕೆ ಹೇಳಿ ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವಂ ಜೀವನ್ಮುಕ್ತಿ. ಸತ್ಸಂಗ ಮಾಡ್ತಾ ಇದ್ರೆ ನಿಸ್ಸಂಗ ಆಗ್ಬಿಡ್ತೀವಿ, ಅಂದರೆ ಬೇರೆ ಸಂಘಗಳನ್ನ ಬಿಟ್ಬಿಡ್ತೀವಿ ನಾವು. ದುರ್ಜನರ ಸಂಘವನ್ನು ಬಿಟ್ಬಿಡ್ತೀವಿ ನಾವು. ಯಾರು ದುರ್ಜನರಲ್ಲ ನೋಡಿ, ಆಗಲೇ ಯಾರು ದುರ್ಜನರಲ್ಲ, ಆದರೆ ಅವರು ವ್ಯವಹಾರಗಳು ಕೆಟ್ಟದಾಗಿದ್ದಾವೆ. ಅವರು ಸಹ ಒಳ್ಳೆಯವರೇ, ವ್ಯವಹಾರಗಳು ಅದನ್ನೆಲ್ಲ ಬಿಟ್ಬಿಡ್ತೀವಿ ನಾವು. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವಂ. ಮೋಹ ಬಿಡ್ತೀವಿ, ತಿನ್ನೋದ್ರ ಮೋಹ ಬಿಡ್ತೀವಿ, ಸತ್ಸಂಗ ಕೇಳ್ತಾ ಕೇಳ್ತಾ ನೋಡೋದ್ರ ಮೋಹ ಬಿಡ್ತೀವಿ. ನೋಡಿ ಅವ್ರು ಹೇಳಿದ್ರು ನಮ್ಗೇನು ನೋಡಬೇಕು ಅನ್ನೋದೇನಿಲ್ಲ, ಯಾಕಂದರೆ ಎಲ್ಲ ಹೋಗ್ಬಿಡುತ್ತೆ. ಹಾಂ, ಎಲ್ಲದರ ಮೋಹ ಹೊರಟೋಗ್ಬಿಡುತ್ತೆ. ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ. ನಿರ್ಮೋಹ ಆಗ್ಬಿಡ್ತೀರಾ, ಮೋಹನೇ ಇರೋದಿಲ್ಲ. ನಿಶ್ಚಲವಾದ ತತ್ವದಲ್ಲಿ ನಿಂತ್ಕೊಂಡ್ಬಿಡ್ತೀವಿ ನೋಡಿ. ನಿರ್ಮೋಹತ್ವೇ ನಿಶ್ಚಲ ತತ್ವಂ. ನಿಶ್ಚಲ ಅಂದರೆ ಯಾವಾಗಲೂ ಅದು ಪರಿವರ್ತನೆ ಆಗೋದಿಲ್ಲ. ನಮ್ಮ ಸ್ವರೂಪ, ನಮಗೆ ಸಣ್ಣ ವಯಸ್ಸಿನಲ್ಲಿ ಏನು ಪ್ರಜ್ಞೆ ಬಂತೋ ಅದೇ ಪ್ರಜ್ಞೆ ಈಗಲೂ ಇದೆ. ಇನ್ನು ಮರಣ ಆಗೋವರೆಗೂ ಪ್ರಜ್ಞೆ ಇರುತ್ತೆ ನಮಗೆ. ಕೆಲವೊಂದು ವಿಚಾರಗಳನ್ನು ಮರಿಬೋದು, ಘಟನೆಗಳನ್ನು, ಸ್ನೇಹಿತರನ್ನ ಮರಿಬೋದು ಅಲ್ವರಾ? ನಮ್ಮ ಪ್ರಜ್ಞೆ, ನಮ್ಮ ಅರಿವನ್ನು ನಾವು ಮರ್ತಿದ್ದೀವಾ? ಇಲ್ಲ. ದೇಹ ಬದಲಾವಣೆ ಆಗಿದೆ, ಆದರೆ ಹೆಸರೇನು ಕೊಟ್ಟವರು ಇದಕ್ಕೆ? ದೇಹಕ್ಕೆ ರಂಗಸ್ವಾಮಿ. ಕೊನೆಯವರೆಗೂ ಇದಕ್ಕೆ ರಂಗಸ್ವಾಮಿ ಅಂತ ನೋಡಿ. ಅದೇ ರೀತಿಯಾಗಿ ಈ ದೇಹ ಹೋದ್ರು, ಇದ್ರ ಹೆಸರು ಹೋದ್ರು, ನಮ್ಮ ಅರಿವು ಶಾಶ್ವತವಾಗಿರ್ತಿದೆ. ಅಲ್ಲಿ ಹೇಳಿದಂಗೆ 3 ಕಾಲಗಳಲ್ಲಿ, 3 ಅವಸ್ಥೆಗಳಲ್ಲಿ, ಭೂತಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲ. ಭೂತ ಹಿಂದೆ ಇತ್ತು, ಈಗಿದೆ ನಮ್ಮ ಸ್ವರೂಪ, ಮುಂದೆನೂ ಇರುತ್ತೆ ಬಿಡುಗಡೆ ಆಗಲಿಲ್ಲ ಅಂದರೆ. ಅವಸ್ಥೆ ಜಾಗೃತ ಅವಸ್ಥೆ ಈಗಿದೆ, ಕೇಳ್ತಾ ಇದ್ದೀವಿ. ಅರಿವಿರೋದಕ್ಕೇನೆ ಎಲ್ಲ ಕೇಳ್ತಾ ಇರೋದು. ನಮ್ಮಲ್ಲಿ ಪ್ರಜ್ಞೆ, ಅದನ್ನೇ ಆತ್ಮ ಅನ್ನೋದು. ಅರಿವು ಇರೋದಕ್ಕೆ ಎಲ್ಲವನ್ನ ಕೇಳ್ತಾ ಇದ್ದೀವಿ. ಹೀಗಿದೆ. ಸ್ವಪ್ನ ಕಾಣ್ತೀವಿ, ಸ್ವಪ್ನದಿಂದ ಎದ್ದ ಮೇಲೆ ನಾನು ಇಂಥ ಸ್ವಪ್ನವನ್ನು ಕಂಡೆ ನೋಡಿ ಅರಿತೀವಿ. ಸುಷುಪ್ತಿ, ಗಾಢವಾದ ನಿದ್ರೆ, ಒಳ್ಳೆ ನಿದ್ರೆ ಮಾಡಿದ್ನಪ್ಪ. ನಿದ್ರೆ ಇಲ್ಲ ಅಂದಾಗ ಹೇಳ್ತೀವಲ್ವಾ, ನಿದ್ರೆನೇ ಬರಲಿಲ್ಲ, ಎಚ್ಚರಿಕೆ ಆಗೋಯ್ತಪ್ಪ, ನಿದ್ರೆನೇ ಬರಲ್ಲ. ಅದೇ ನಿದ್ರೆ ಸಂಪೂರ್ಣವಾಗಿ ನಿದ್ರೆ ಮಾಡಿದ್ಮೇಲೆ ಹೇಳ್ತೀವಿ, ರಾತ್ರಿ ಮಲಗದೆ ಬೆಳಿಗ್ಗೆ ಎದ್ನಪ್ಪ ನೋಡಿ, ನಿದ್ರೆನ ಅರಿತದೆ, ಸಂಪೂರ್ಣವಾದ ನಿದ್ರೆನ ಅರಿತಿ. ಅದು ಶಾಶ್ವತ, ಅದೇ ನಿಶ್ಚಲ ತತ್ವ. ಅದು ಪರಿವರ್ತನೆ ಆಗೋದಿಲ್ಲ. ದೇಹ ಪರಿವರ್ತನೆ ಆಗೋಯ್ತು, ಬಾಲ್ಯ ಇತ್ತು, ಕುಮಾರತ್ವ ಬಂತು, ಯೌವನ ಬಂತು, ವೃದ್ಧಾಪ್ಯ ಬಂದಿದೆ. ದಪ್ಪ ಇತ್ತು, ಸಣ್ಣ ಆಯಿತು, ಚಿಕ್ಕದಿತ್ತು, ದೊಡ್ಡದಾಯಿತು. ದೇಹಕ್ಕೆ 6 ಥರ ವಿಕಾರಗಳು ಹುಟ್ಟಿದೆ, ಪರಿವರ್ತನೆ ಆಗುತ್ತೆ, ಬೆಳೆಯುತ್ತೆ, ಕ್ಷೀಣವಾಗುತ್ತೆ, ನಾಶ ಆಗುತ್ತೆ, ಅಂದರೆ ಹೊರಟೋಗುತ್ತೆ. ಆದರೆ ನಮ್ಮ ಪ್ರಜ್ಞೆ ಇದೆ, ಮುಂದೇನೂ ಇದೆ. ಬಿಡುಗಡೆ ಆಗಲಿಲ್ಲ ಅಂದ್ರೂ ಮುಂದೇನೂ ಇರುತ್ತೆ. ಮತ್ತೆ ಹುಟ್ತೀವಿ, ನಮ್ಮ ಆಸೆಗಳೆಲ್ಲ ಇರ್ತಾವಲ್ಲ, ವಾಸನೆಗಳು, ಅಲ್ಲೇ ಅನುಭವಿಸೋಕ್ಕೆ ನಾವು ಮತ್ತೆ ಹುಟ್ಟಲೇಬೇಕು. ಯಾರೂ ತಗೊಳ್ಳೋದಿರಲ್ಲ, ಯಾವುದು ದೇವಿ ದೇವತಾದಿಗಳು ಯಾರೂ ತಗೊಳ್ಳೋದಿಲ್ಲ. ಮತ್ತೆ ಅವುಗಳೆಲ್ಲ ಪೂಜೆ ಮಾಡೋದಕ್ಕೆ ದೊಡ್ಡ ದೊಡ್ಡ ಮಹಾತ್ಮರು ಹೇಳ್ತಾರೆ ಅಂದರೆ, ಪ್ರಪ್ರಥಮವಾಗಿ ಭಕ್ತಿ ನಿನಗೆ ಉಂಟಾಗಲಿ ಅಂತೇಳಿ ಅದಕ್ಕೊಂದು ಗುರುತು ಕೊಟ್ಟಿದ್ದಾರೆ. ನೋಡಪ್ಪ, ಇವನು ದೇವರು ಒಳ್ಳೇದು ಮಾಡ್ತಾನೆ, ಮಕ್ಕಳಲ್ಲಿ ನೀನು ಯಾವಾಗಲೂ ಕೈ ಮುಗಿ ಅಂತ. ಪ್ರಾರಂಭದ ಬಾಲ್ಯದ ಭಕ್ತಿ ಅವೆಲ್ಲ, ಯಾವುದೋ ಪೂಜೆ ಪುನಸ್ಕಾರ ಇವೆಲ್ಲ. ಬೆಳೀತಾ ಬೆಳೀತಾ ಹೇಳ್ತೀವಿ, ಗುರುಗಳೇ ದೊಡ್ಡವರು, ಹಿರಿಯರೇ ದೊಡ್ಡವರು, ಮೇಷ್ಟ್ರುಗಳೇ ದೊಡ್ಡವರು, ಅವ್ರಿಗೆ ನಮಸ್ಕಾರ ಹಾಕೋ ಹೇಳ್ತೀವಲ್ಲ. ನೋಡಿ ಅಲ್ಲಿ ಬದಲಾವಣೆ ಆಯಿತು. ಅವಾಗ ಇದನ್ನು ಬಿಡು ಅಂತ ಹೇಳಿರಲ್ಲ, ನಮಗೆ ಗೊತ್ತಿಲ್ವಲ್ಲ ಬಿಡು ಅಂತ ಹೇಳಕ್ಕೆ. ಆಮೇಲೆ ಇನ್ನೂ ಬೆಳೆದು ದೊಡ್ಡವನಾದ್ಮೇಲೆ ಆತನೇ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ತಾನೆ. ಈಗಿನ ಸಾಫ್ಟ್ವೇರ್ಗಳೆಲ್ಲ ಏನು ಮಾಡ್ತಾವ್ರೆ, ಸಂಬಳ ಯಾವ್ದು ಜಾಸ್ತಿ ಬರುತ್ತೋ ಅಲ್ಲಿ ಹೋಗ್ತಾ ಇರ್ತಾರೆ ನೋಡಿ. ಅದೇ ಆತನ ಜ್ಞಾನ. ಸಾಲದಪ್ಪ ನಮ್ಗೆ, ನಮ್ಮ ಸಂಪಾದನೆ ಸಾಲದು, ನಮಗೆ ಬೇರೆ ಕಡೆ ಕಂಪ್ನಿಗೆ ಹೋಗೋಣ, ಆವಾಗ ಜ್ಞಾನ. ಅದೇ ರೀತಿಯಾಗಿ
ಸತ್ಸಂಗಕ್ಕೆ ಬಂದಾಗ ಮತ್ತೆ ಮತ್ತೆ ಕೇಳಿ ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೊಳ್ಬೇಕು, ಬಿಡುಗಡೆ ಮಾಡ್ಕೊಳ್ಳೋ ಪ್ರಯತ್ನ ಪಡಬೇಕು. ಓ ಇಷ್ಟೆಲ್ಲ ಕಷ್ಟ ಇದೆಯಲ್ಲಪ್ಪ, ಇಷ್ಟೆಲ್ಲ ಕಷ್ಟ ಇದೆ ಜೀವನದಲ್ಲಿ, ವೃದ್ಧಾಪ್ಯ ಬರಬಾರ್ದು ಅಂತ ಎಲ್ಲರೂ ಕೇಳ್ತಾರೆ. ಹಾಸ್ಪಿಟಲ್ಗಳು ಓದ್ತಾ ಇರ್ತೀವಲ್ಲ ನಾವು, ಸ್ವಾಮಿ ಯಾಕಾದ್ರೂ ಬಂದಿದ್ಯೋ ಈ ಕಾಯಿಲೆಗಳು, ಯಾಕಾದ್ರೂ ಬಂದಿದೆಯೋ ಕಾಯಿಲೆಗಳು, ಹೋಗ್ಬಿಡ್ಬಾರ್ದೇ ಅನ್ನೋದಕ್ಕೆ ನೀನು ತಂದಿದ್ದು ಯಾರು ತಗೊಂಡು ಹೋಗ್ತಾರೆ? ಯಾರಿಗಾನ ಕೊಡೋಕ್ಕಾಗತ್ತಾ? ಹೆಂಡತಿ ಗಂಡ ಬಂದಿರ್ತಾರೆ, ಹೆಂಡತಿ ಆರೋಗ್ಯ ಇರ್ತಾಳೆ, ಗಂಡ ಅನಾರೋಗ್ಯ, ಇಲ್ಲ ಗಂಡ ಅನಾರೋಗ್ಯ, ಹೆಂಡತಿ ಆರೋಗ್ಯ. ಹ್ಞೂ, ಯಾಕೆ? ವಯಸ್ಸಾಯಿತು. ಹಾಗಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಹೇಗೆ ಬಿಡುಗಡೆ? ಹುಟ್ಟಿದ್ರೆ ತಾನೇ ಇವೆಲ್ಲ ಕಷ್ಟ. ಅದಕ್ಕೆ ಹುಟ್ಟೋದನ್ನೇ ತಪ್ಪಿಸ್ಕೊಳ್ಬೇಕು ನಾವು. ಪ್ರಾಣಿಯಾಗಿ ಹುಟ್ಟಬಾರ್ದು, ಮನುಷ್ಯನಾಗೂ ಸಹ ಹುಟ್ಟಬಾರ್ದು. ಅದೇ ಮೋಕ್ಷ, ಬಿಡುಗಡೆ, ಬೇರೆ ಇನ್ನೇನು ಅಲ್ಲ. ಅದು ಆಗಬೇಕಾದ್ರೆ ಯಾರೋ ತಲೆ ಮೇಲೆ ಕೈ ಇಟ್ಟು ಮಾತ್ರಕ್ಕೆ ಆಗೋದಿಲ್ಲ ಬಿಡುಗಡೆ. ಎಂಥ ಮಹಾತ್ಮರು ತಲೆ ಮೇಲೆ ಕೈ ಇಟ್ಟರು ಸಹ ಅವ್ರ ಕೃಪೆ ನಿಮ್ಮ ಮೇಲಿದೆ, ಆಶೀರ್ವಾದ ನಿಮ್ಮ ಮೇಲಿದೆ. ಉಳಿದಂತೆ ಸಾಧನೆ ಮಾಡಬೇಕು ನಾವು. ಸಾಧನೆ ಅಲ್ಲಿ ಹೇಳ್ದಂಗೆ ಜ್ಞಾನಿ ಆಗಬೇಕು, ವಿವೇಕ ಸಂಪನ್ನನಾಗಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಏನೇನು ಹೇಳಿದ್ರು, ಭ್ರಾಂತಿ, ಭ್ರಮೆ, ಸಂಶಯ, ಅಜ್ಞಾನ, ಇವುಗಳನ್ನೆಲ್ಲವನ್ನ ನಾವು ಬಿಡಬೇಕು. ಒಂದೇ ದಿನ ಯಾವುದು ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ದಿನಕ್ಕೆ ಒಂದೇ ಕ್ಲಾಸ್ ಪಾಸ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಅಥವಾ ಡಿಗ್ರಿ ಪಾಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. 1 ವರ್ಷ ಕಷ್ಟಪಡಬೇಕು ಅವನು. ಅದೇ ರೀತಿ ಜೀವನ ಪರ್ಯಂತ ನಾವು ಸತ್ಸಂಗವನ್ನು ಕೇಳ್ತಾ ಕೇಳ್ತಾ ಬದಲಾವಣೆ ಮಾಡ್ಕೊಳ್ಳಿ, ಒಂದೊಂದೇ ಕಡಿಮೆ ಮಾಡ್ಕೊಳ್ತಾ ಕೊನೆಗೆ ಶೂನ್ಯ ಆಗಿಬಿಡುತ್ತೆ. ಅದೇ ಶೂನ್ಯ ಆಗುತ್ತೆ, ಅದೇ ಬಿಟ್ಟು ಹೋಗ್ಬಿಡುತ್ತೆ, ನಿಮ್ಮನ್ನು ಬಯಕೆನೇ ಬಿಟ್ಟು ಹೋಗ್ಬಿಡುತ್ತೆ. ಅವ್ರು ಹೇಳ್ದಂಗೆ ನೋಡೋಕ್ಕೆ ಇಷ್ಟನೇ ಇಲ್ಲ, ಅದೇ ಬಿಟ್ಟು ಹೋಗ್ಬಿಡುತ್ತೆ. ಏನು ನೋಡೋದು ಅನ್ನಿಸ್ಬಿಡುತ್ತೆ, ಏನು ನೋಡೋದು ಅನ್ನಿಸ್ಬಿಡುತ್ತೆ. ಹಾಗಾಗಿ ಈ ಭಯ, ಬಂಧನ ಯಾಕೆ ಅಂತಂದರೆ ಇದನ್ನೆಲ್ಲ ನಾವು ಇಟ್ಕೊಂಡ್ಬಿಟ್ಟಿದ್ದೀವಿ. ಬಂಧನ, ಅರೆಸ್ಟ್ ಆಗ್ಬಿಟ್ಟಿದ್ದೀವಿ ಇದರೊಳಗಡೆ. ಪೊಲೀಸ್ನವ್ರು ಅರೆಸ್ಟ್ ಮಾಡೋದಲ್ಲ, ನಾವೇ ಅರೆಸ್ಟ್ ಆಗ್ಬಿಟ್ಟಿದ್ದೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಲ್ಲ, ನಾವೇ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಯಾರೋ ಏನೋ ಅರೆಸ್ಟ್ ಮಾಡಿಲ್ಲ ನಮ್ಮನ್ನು, ಯಾರೋ ಏನೋ ಬಂಧನಕ್ಕೆ ಒಳಪಡಿಸಿಲ್ಲ, ನಾವೇ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅತಿಯಾದ ಪ್ರೇಮ, ದ್ವೇಷ, ಏನೇನು ಹೇಳಿದಾರೋ, ವಾಸನೆಗಳು, ಆಸೆಗಳು, ಇವುಗಳನ್ನೆಲ್ಲ ಬಿಟ್ಟರೆ ಮನುಷ್ಯನಿಗೆ ಮೋಕ್ಷ, ಬಿಡುಗಡೆ, ಸಂತೋಷ. ಸಂತೋಷ ನೆಲ್ಲೂ ಇಲ್ಲ, ನಮ್ಮ ಸ್ವರೂಪದಲ್ಲೇ ಸಂತೋಷ. ಹೊರಗಡೆ ಇರ್ತಕ್ಕಂಥ ಎಲ್ಲ ಸಂತೋಷಗಳು ತಾತ್ಕಾಲಿಕ. ಹೆಂಡತಿ ಗಂಡ ಸಂತೋಷ ತಾತ್ಕಾಲಿಕ, ಮಕ್ಕಳ ಸಂತೋಷ ತಾತ್ಕಾಲಿಕ. ಏನೇನು ಸಂತೋಷ ಅಂತೇಳಿ ಏನೇನು ಅಂದ್ಕೊಂಡು ಗಳಿಸಿ ಇಟ್ಕೊಂಡಿದ್ದೀವೋ ಅವೆಲ್ಲ ತಾತ್ಕಾಲಿಕ. ಅಂದರೆ ಒಂದಲ್ಲ ಒಂದು ದಿನ ಬಿಡುವಂಥದ್ದೇ, ಬಿಟ್ಟು ಹೋಗುವಂಥದ್ದೇ. ಹಾಗಾಗಿ ಶಾಶ್ವತವಾದ ಶಾಂತಿ ನಮಗೆ ಬೇಕಾದರೆ ನಮ್ಮ ಸ್ವರೂಪವನ್ನು ನಾವು ತಿಳಿಬೇಕು, ನಮ್ಮ ಆತ್ಮವನ್ನು ನಾವು ತಿಳಿಬೇಕು. ಆಗ ಮಾತ್ರ ನಮಗೆ ಶಾಶ್ವತವಾದ ಸಂತೋಷ ಸಿಗೋದು. ಅದನ್ನು ಗುರುಗಳ ಮೂಲಕ, ಒಳ್ಳೆ ಗುರುಗಳನ್ನ ಆರಿಸ್ಕೊಳ್ಳಿ. ಭ್ರಮೆಗೆ ನೂಕುವಂಥ ಗುರುಗಳನ್ನು ಆರಿಸ್ಕೊಳ್ಬೇಡಿ. ಸತ್ಯಜ್ಞಾನವನ್ನು ಹೇಳತಕ್ಕಂಥ ಗುರುಗಳನ್ನು ಆರಿಸ್ಕೊಳ್ಳಿ. ಜ್ಞಾನ ಅಂದರೆ ವಿದ್ಯೆ, ವಿವೇಕ. ಸತ್ಯ ಅಂದರೆ ಯಾವಾಗಲೂ ಇರುವಂಥದ್ದು, ನಮ್ಮ ಸ್ವರೂಪ ಯಾವಾಗಲೂ ಇರುತ್ತೆ. ಇಂಥ ಜ್ಞಾನವನ್ನು ತಿಳಿಸ್ಕೊಡತಕ್ಕಂಥ ಗುರುಗಳನ್ನು ಆರಿಸ್ಕೊಳ್ಳಿ. ಮೊನ್ನೆ ಒಂದು ತೆಲುಗಿನಲ್ಲಿ ಬಂದಿತ್ತು. ಒಬ್ಬ ಮುಸ್ಲಿಂ ವ್ಯಕ್ತಿ ಹಿಂದೂ ವ್ಯಕ್ತಿಗೆ ಮಾತಾಡ್ತಾ ಇರ್ತಾನೆ. ಏನು ಹೇಳ್ತಾನೆ ಅಂತಂದರೆ, ನೋಡಪ್ಪ, ಮುಸ್ಲಿಂ ಜನಾಂಗದಲ್ಲಿ ಎಲ್ಲರೂ ಸಹ, ಎಲ್ಲರ ಮನೆಯಲ್ಲೂ ಸಹ ಕುರಾನ್ ಇರುತ್ತೆ. ಕುರಾನ್ ಅವ್ರ ಧರ್ಮಗ್ರಂಥ, ಹಾಗೆ. ಮತ್ತು
ಪ್ರತಿನಿತ್ಯ 2 ಅಥವಾ 3 ಥರ 3 ಟೈಮು 4 ಟೈಮ್ 5 ಟೈಮ್ ಒಟ್ಟಿನ ಮಾಡೇ ಮಾಡ್ತಾರೆ ಪ್ರೇಯರ್. ಇನ್ನು ಕ್ರಿಶ್ಚಿಯನ್ನು ಎಲ್ಲರ ಮನೆಯಲ್ಲೂ ಬೈಬಲ್ ಇರ್ತಿದೆ, ಹೌದು. ಎಲ್ಲರ ಮನೆಯಲ್ಲೂ ಬೈಬಲ್ ಇರುತ್ತೆ. ವಾರಕ್ಕೊಂದ್ಸರಿ ತಪ್ಪದೇ ಹೋಗ್ತಾರೆ ಅವರು, ಭಾನುವಾರ ತಪ್ಪದೇ ಹೋಗ್ತಾರೆ. ಆಮೇಲೆ ಹಿಂದೂಗಳು ಅಂತ ಗುರುತಿಸ್ಕೊಂಡಿದ್ದೀವಿ. ನೀವು ಯಾರ್ಯಾರ ಮನೆಯಲ್ಲಿ ಎಷ್ಟೆಷ್ಟು ಗ್ರಂಥಗಳನ್ನ ಇಟ್ಟಿದ್ದೀರಾ? ಭಗವದ್ಗೀತೆ ಎಲ್ಲ, ಭಗವದ್ಗೀತೆ ಸಾಮಾನ್ಯ ಜ್ಞಾನ, ಅದು ಆಧ್ಯಾತ್ಮಿಕ ಜ್ಞಾನ ಕೊಡತಕ್ಕಂಥದ್ದು. ಎಷ್ಟೋ ಜನಕ್ಕಿಲ್ಲ ಅದು. ಅವನು ಅದೇ ಹೇಳ್ದ, ಅದನ್ನು ಕಂಡೀಷನ್ ಮಾಡೋಕ್ಕಾಗತ್ತಾ? ನೋಡಿ, ನಾವು ಕಂಡೀಷನ್ ಮಾಡಿದ್ದೀವಿ, ಹೇಳ್ಕೊಳ್ತಾನೆ ಅವನು. ಎಲ್ಲರೂ ಕುರಾನ್ ಓದಬೇಕು, ಎಲ್ಲರೂ ಧರ್ಮ ಪಾಲನೆ ಮಾಡಬೇಕು. ಯಾಕೆ ವಿಚಾರ ಹೇಳಬೇಕು ಅಂದರೆ, ನಾವೆಲ್ಲರೂ ಹಿಂದೂ ಅಂತ ಗುರುತಿಸ್ಕೊಂಡಿದ್ದೀವಿ. ಭಗವದ್ಗೀತೆ ಕಡೆ ಪಕ್ಷ ಭಗವದ್ಗೀತೆ ಆದರೆ ನಾವು ಪಠಣ ಮಾಡಬೇಕು. ಅದಕ್ಕಿಂತ ಶ್ರೇಷ್ಠವಾದದ್ದು ಕಬೀರ್ ಜ್ಞಾನ. ಎಲ್ಲ ಜರಡಿ ಹಿಡಿದು ಬಿಟ್ಟಿದ್ದಾರೆ. ಅದರಲ್ಲೂ ಸ್ವಲ್ಪ ಭ್ರಮೆಗಳಿದ್ದಾವೆ, ಭ್ರಮೆ ಮಾತುಗಳಿದ್ದಾವೆ. ಅವೆಲ್ಲ ಗೊತ್ತಾಗ್ಬಿಡುತ್ತೆ ನಿಮಗೇನೆ. ಇದನ್ನು ಕೇಳ್ತಾ ಕೇಳ್ತಾ ಅದಕ್ಕೆ ಹೋಲಿಕೆ ಮಾಡ್ಕೊಳ್ಳೋದು, ಇದು ಸರಿನಾ ಇದು ತಪ್ಪ, ಅದು ಗೊತ್ತಾಗ್ಬೇಕಂದ್ರೆ ಈ ಜ್ಞಾನ. ಅದು ಇನ್ನೊಂದು ದಿನ ಹೇಳೋಣ. ಇಲ್ಲಿಗೆ ಸಮಯ ಆಗಿದೆ. ಏನಾದರೂ ಸಂಶಯ ಇದ್ದರೆ ಕೂಡಲೇ ಕೇಳಿ. ಸಮಯ ಇಲ್ಲ ಅಂದರೆ ಇನ್ನೊಂದು ದಿನ ಹೇಳೋಣ. ಅಥವಾ ಗೊತ್ತಿಲ್ಲ ಅಂದರೆ ಹುಡುಕಿ ಹೇಳ್ತೀನಿ ನಾನು. ಭಾಳ ಜನ ಮನೆಗೆ ಭಗವದ್ಗೀತೆ ಇಲ್ಲ. ಹಾಂ, ಬರೀ ಪೂಜೆ ಪುನಸ್ಕಾರ ಮಾಡ್ತಾರೆ. ಪೂಜೆ ಪುರಸ್ಕಾರ ಅಂತ ಕೃಷ್ಣ ಅದೇ ಹೇಳೋದು, ಪರಮಾತ್ಮನನ್ನು ತಿಳಿ ಅಂತ. ಯಾರು ಆತ್ಮನನ್ನು ತಿಳಿ ಅಂತಾನೆ ಅವನು ಹೇಳೋದು, ಕೃಷ್ಣ ಪರಮಾತ್ಮ. ಅದರಿಂದಾಗಿ ನಮ್ಮ ಸ್ವರೂಪವನ್ನು ತಿಳಿಬೇಕು, ಆತ್ಮವನ್ನು ತಿಳಿಬೇಕು ಅಂತ ಒಂದು ತಿಳಿಯೋ ಕೆಲಸ, ಅವಕಾಶವನ್ನು ಸದ್ಗುರು ಕಬೀರ್ ಸಾಹೇಬರು, ಹನುಮಾನ್ ಸಾಹೇಬರು, ಎಲ್ಲ ಸಂತ ಮಹಾತ್ಮರು ಕೊಡಲಿ ಎಲ್ಲರಿಗೂ, ನಮಗೂ ನಿಮಗೂ ಅಂತ ಹೇಳ್ತಾ ಇದನ್ನು ಸತ್ಸಂಗ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಬೋಲಿಯೇ ಶ್ರೀ ಸತ್ನಾಮ್ ಆದಿ ಕಬೀರ್ ಸಾಹೇಬ್ ಕಿ ಜಯ, ಸದ್ಗುರು ಶ್ರೀ ಹನುಮಾನ್ ಸಾಹೇಬ್ ಕಿ ಜಯ, ಗುರು ಮಾತಾಜಿ ಕಿ ಜಯ, ಸರ್ವ ಸಂತ ಮಹಂತ ಕಿ ಜಯ. जय जय सत्य कबीर, सतनाम सत सुकृत, सतरथ हतकामी, साहेब सतरथ हतकामी, विगत कलेश सतधामी, विगत कलेश सतधामी, त्रिभुवनपति स्वामी, साहेब जय जय सत्य कबीर, जय तो कबीरम नाशक भवतीरम, साहेब नाशक भवपीरम, दारो मनुज शरीरम, दारो मनुज शरीरम, शिशुवर शरतीरम, साहेब जय जय सत्य कबीर, पत्र पर शोभित शोभातीत कैसे, साहेब शोभातीत कैसे, नीलाचल पर राजित, नीलाचल पर राजित, मुक्तामणि जैसे, साहेब जय जय सत्य कबीर, परम मनोहर रूपम प्रमुदित सुखराशि, साहेब प्रमुदित सुखराशि, अति अभिनव अविनाशी, अति अभिनव अविनाशी, काशीपुरवासी, साहेब जय जय सत्य कबीर, उबारण कारण प्रकटेतन धारी, साहेब प्रकटेतन धारी, पारक रूप विहारी, पारक रूप विहारी,
अविचल अविकारी। साहेब जय जय सत्य कबीर। साहेब कबीर की आरती जो कोई हारे। साहेब गणित अगहारे। धर्मदास बलिहारी। धर्मदास बलिहारी। बुद्ध मंगलकारी। साहेब जय जय सत्य कबीर। साहेब कबीर की आरती जो कोई न रहा वै। साहेब जो कोई न रहा वै। मुक्ति पदारथ पावै। मुक्ति पदारथ पावै। भव में नहीं हावै। साहेब जय जय सत्य कबीर। बोलिए श्री सतनाम आदि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय।